ನಮಸ್ಕಾರ, ಹಲೋ, ಸುಸ್ವಾಗತ. ಇದು ನಿಮ್ಮ ಮಾನಸಿಕ ಯೋಗಕ್ಷೇಮ ಮತ್ತು ಮಾನಸಿಕ ಆರೋಗ್ಯದ ಚಾನೆಲ್ ಮನೋಸಂಗಮ. ಇವತ್ತು ನಿಮ್ಮೆಲ್ಲರಿಗಾಗಿ ನಾನು ಹಾಗೂ ದೀಪ್ತಿ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಎಪಿಸೋಡ್ ನ ತಂದಿದ್ದೀವಿ. ಮಕ್ಕಳು ಮತ್ತು ಟೀನೇಜರ್ಸ್ ಅಂದ್ರೆ 13ರಿಂದ 19ನೇ ವಯಸ್ಸಿನ ಮಕ್ಕಳ ಜೊತೆ ತಂದೆ ತಾಯಿ ಹೇಗೆ ನಡ್ಕೋಬೇಕು ಅಂತ. ಇದಕ್ಕೆ ನಾವು ಪೇರೆಂಟಿಂಗ್ ಚಿಲ್ಡ್ರನ್ ಅಂಡ್ ಟೀನೇಜರ್ಸ್ ಅಂತ ಹೇಳ್ತೀವಿ. ಈ ವಿಷಯದ ಬಗ್ಗೆ ಹಲವಾರು ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಇವತ್ತು ಕವರ್ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಈ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಇವತ್ತು ನಮ್ ಜೊತೆ ಒಬ್ರು ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಡಾಕ್ಟರ್ ಶೈಲಜಾ ಶಾಸ್ತ್ರಿ. ವೆಲ್ಕಮ್ ಮ್ಯಾಮ್. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನ ಇನ್ವೈಟ್ ಮಾಡಿದಕ್ಕೆ ಬಹಳ ಧನ್ಯವಾದಗಳು. ಆರ್ ಪ್ಲೇಜರ್. ಡಾಕ್ಟರ್ ಶೈಲಜಾ ಜೊತೆ ನಮ್ಮ ಡಿಸ್ಕಷನ್ ಶುರು ಮಾಡೋದಕ್ಕೆ ಮುಂಚೆ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ದೀಪ್ತಿ ಅವರು ನಮ್ಮೆಲ್ಲರಿಗೂ ಕೊಡ್ತಾರೆ. ಮನಃಶಾಸ್ತ್ರ ತಜ್ಞರು, ಶಿಕ್ಷಕರು, ತರಬೇತುದಾರರು, ಸಲಹೆಗಾರರು, ಇದಿಷ್ಟು ವೃತ್ತಿಯಲ್ಲಿ 30 ವರ್ಷ ಅನುಭವ ಪಡೆದಿರೋರು ನಮ್ಮ ಡಾಕ್ಟರ್ ಶೈಲಜಾ. ಈಗ ಇವರು ಭೋಪಾಲಿನ ಜಾಗರಣ್ ಲೇಕ್ ಸಿಟಿ ಯೂನಿವರ್ಸಿಟಿ ಲಿಬರಲ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ನ ಡೀನ್ ಆಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಇದಕ್ಕೂ ಮುಂಚೆ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ನಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು. ಆಮೇಲೆ ಇವರದೇ ಸ್ವಂತ ಕಂಪನಿ ಅಂದ್ರೆ ಟ್ರೈನಿಂಗ್ ಅಂಡ್ ರಿಸರ್ಚ್ ಇನಿಷಿಯೇಟಿವ್ಸ್ ಅಂತ ಅದರ ಹೆಸರು, ಅದರಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಮನೋಶಾಸ್ತ್ರ ತಜ್ಞರಾಗಿ ಇವರು ಪೇರೆಂಟಿಂಗ್ ಅಥವಾ ಮಕ್ಕಳ ಪಾಲನೆ ಮಾಡೋ ವಿಷಯದಲ್ಲಿ ಬಹಳ ಸ್ಕೂಲ್ ಮತ್ತೆ ಕಾಲೇಜಿನಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನ ನಡೆಸ್ಕೊಟ್ಟಿದ್ದಾರೆ. ಅದು ಬಿಟ್ಟು ಹಲವಾರು ಮುಖ್ಯ ಮನೋವಿಜ್ಞಾನದ ವಿಷಯಗಳ ಬಗ್ಗೆ 30 ವರ್ಷಗಳಿಂದ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ. ಇವತ್ತು ಇಂತಹ ಖ್ಯಾತ ವ್ಯಕ್ತಿ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬಾ ಸಂತೋಷ ಮತ್ತೆ ಹೆಮ್ಮೆಯ ವಿಷಯ. ತಡ ಮಾಡೋದ್ ಬೇಡ, ಬನ್ನಿ ಅವರಿಂದ ಬಹಳಷ್ಟು ವಿಷಯ ತಿಳ್ಕೊಳ್ಳೋದಿದೆ. ಶುರು ಮಾಡೋಣ ಕಾರ್ಯಕ್ರಮನ. ಡಾಕ್ಟರ್ ಶೈಲಜಾ, ತುಂಬಾ ಜನ ಈಗ ಹೇಳ್ತಾರೆ ಮಕ್ಕಳು ಮತ್ತೆ ತಂದೆ ತಾಯಿ ಸ್ನೇಹಿತರಾಗಿರ್ಬೇಕು ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಹೇಳೋದಕ್ ಮೊದ್ಲು ನಾನು ಈ ಎರಡು ಕಾನ್ಸೆಪ್ಟ್ಗಳ ವ್ಯತ್ಯಾಸವನ್ನ ತಿಳಿಸ್ಪಡಿಸಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ ಎಂಬ ಪದ ಹಾಗೂ ಫ್ರೆಂಡ್ಲಿ ಅಪ್ರೋಚ್ ಎಂಬ ಪದ. ನಾನು ಪೋಷಕನಾಗಿ ಅಥವಾ ಪೋಷಕಳಾಗಿ ಫ್ರೆಂಡ್ಲಿ ಅಪ್ರೋಚ್ ಅನ್ನ ನಾನು ಡಾನ್ ಮಾಡ್ಬೇಕು ಆ ಹ್ಯಾಟ್ ಅನ್ನು, ಅಥವಾ ನನ್ನ ಮಕ್ಕಳಿಗೆ ನಾನು ಫ್ರೆಂಡ್ ಆಗಿರ್ಬೇಕಾ? ಈ ಎರಡು ಪದಗಳನ್ನ ವ್ಯತ್ಯಾಸ ಅಥವಾ ಕಾನ್ಸೆಪ್ಟ್ ನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಬಿಕಾಸ್ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಏನ್ ಬರುತ್ತೆ, ಏನಾಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಫ್ರೆಂಡ್ ಅಂತ ಹೇಳಿದ ತಕ್ಷಣ ಬೌಂಡ್ರೀಸ್ ಇರಲ್ಲ. ನನ್ ಫ್ರೆಂಡ್ ಜೊತೆ ನಾನು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಯಾವ ರೀತಿನಲ್ಲೂ ಬೇಕಾದ್ರೂ ಅಪ್ರೋಚ್ ಮಾಡ್ಕೊಳ್ಬಹುದು. ಫ್ರೆಂಡ್ ಅಂತ ಹೇಳಿ ಬೌಂಡ್ರೀಸ್ ಇರೋದು ಕಮ್ಮಿ ಆಗತ್ತೆ. ನಾನು ಫ್ರೆಂಡ್ಲಿ ಅಪ್ರೋಚ್ ಇರೋ ಒಂದು ಪೇರೆಂಟ್ ಆಗಿದ್ರೆ ಆ ವಿಧಾನ ಬೇರೆ ಇರುತ್ತೆ. ನಾನು ಬೌಂಡ್ರೀಸ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಬಟ್ ನನ್ನ ಮಗು, ನನ್ನ ಚೈಲ್ಡ್ ಕ್ಯಾನ್ ಆಸ್ಕ್ ಮೀ ಎನಿಥಿಂಗ್. ಏನ್ ಕಷ್ಟ ಬಂದ್ರು ನನ್ನ ಹತ್ರ ಕೇಳ್ಬೋದು, ಅಥವಾ ಏನ್ ತೊಂದ್ರೆ ಅದು ಆ ಕಮ್ಯುನಿಕೇಶನ್ ಚಾನೆಲ್ ಇರುತ್ತೆ. ಬಟ್ ಐ ಆಮ್ ನಾಟ್ ಮೈ ಚೈಲ್ಡ್ಸ್ ಫ್ರೆಂಡ್. ಬಿಕಾಸ್ ಪೋಷಕರಾಗಿ ನಮ್ಗೆ ಒಂದು ಮುಖ್ಯವಾದ ಕರ್ತವ್ಯ ಇದೆ.
ಅವರಿಗೆ ಬೌಂಡ್ರೀಸ್ ಅನ್ನ ತೋರ್ಸ್ಕೊಡೋದು, ಯಾವುದನ್ನ ಮಾಡಬಹುದು, ಯಾವುದನ್ನ ಮಾಡಬಾರದು, ಈ ತಿಳುವಳಿಕೆ ಅವರಿಗೆ ಕೊಡ್ಲೇಬೇಕಾಗತ್ತೆ. ಆ ತಿಳುವಳಿಕೆ ನಾನು ಕೊಡ್ಬೇಕಾದ್ರೆ ಫ್ರೆಂಡ್ಲಿ ಅಪ್ರೋಚ್ ಮೂಲಕ ಮಾಡ್ಬೋದು, ಬಟ್ ಫ್ರೆಂಡ್ ಆಗಿ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಬಿಕಾಸ್ ಆವಾಗ ನನ್ನ ಮತ್ತೆ ನನ್ನ ಚೈಲ್ಡ್ ನ ನಡುವೆ ನಮ್ಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ, ಅವ್ರಿಗೂ ಕಷ್ಟ ಆಗತ್ತೆ. ಪೇರೆಂಟ್ ಎಂಬ ಭಾವನೆ ಅವರಲ್ಲಿ ಇರ್ಲೇಬೇಕು, ಅದನ್ನ ನಾವು ಬಿಡಕ್ಕೆ ಸಾಧ್ಯ ಇಲ್ಲ. ಪೇರೆಂಟ್ ಇಸ್ ಆಲ್ವೇಸ್ ಅ ಪೇರೆಂಟ್. ಐ ಕ್ಯಾನ್ ಬಿ ಅ ಫ್ರೆಂಡ್ಲಿ ಪೇರೆಂಟ್, ಬಟ್ ಐ ಕೆನಾಟ್ ಬಿ ಮೈ ಚೈಲ್ಡ್ ಫ್ರೆಂಡ್. ಸೊ ಇದರ ಮೂಲಕ ನಾನು ಏನೋ ಹೇಳಕ್ಕೆ ಇಷ್ಟಪಡ್ತೇನೆ, ನಾವು ಯಾವ ರೀತಿನಲ್ಲಿ ಅವರ ಜೊತೆನಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ ಅದು ಬಹಳ ಮುಖ್ಯ. ಸೊ ಅವ್ರಿಗೆ ಅದು ಫ್ರೆಂಡ್ಲಿ ಅಪ್ರೋಚ್ ಅಂತ ಎಣಿಸ್ಬೇಕಾಗತ್ತೆ. ಅವರು ಈ ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ನಾನು ಏನ್ ಬೇಕಾದ್ರೂ ವಿಷಯ ಬೇಕಾದ್ರೂ ಮಾತಾಡ್ಬೋದು. ದೇ ಆರ್ ಮೈ ಬೆಸ್ಟ್ ಮೆಂಟರ್ಸ್. ಆ ತರ ನಾವು ನೋಡಿದ್ರೆ ಅವ್ರಿಗೆ ಬಹಳ ಸುಲಭ ಆಗತ್ತೆ, ನಮ್ಮಿಂದ ಅವರು ಹೈಡ್ ಮಾಡಲ್ಲ ಏನು. ಸೊ ಫ್ರೆಂಡ್ಲಿ ಅಪ್ರೋಚ್ ಈಸ್ ಬೆಟರ್ ನಾನ್ ಹೇಳೋದು. ಫ್ರೆಂಡ್ ಅಂತ ಹೇಳಿದ ತಕ್ಷಣ ನಮ್ಗೆ ಬೌಂಡ್ರೀಸ್ ಮೇಂಟೈನ್ ಮಾಡಕ್ಕೆ ಆಗಲ್ಲ, ಆಮೇಲೆ ಅವ್ರಿಗೂ ಕಷ್ಟ ಆಗತ್ತೆ. ಆ ಪೋಷಕರು ಅಂತ ಹೇಳೋ ಒಂದು ಡೆವಲಪ್ಮೆಂಟಲ್ ರೋಲ್ ನಮ್ಗೆ ಏನಿದೆ, ರೆಸ್ಪಾನ್ಸಿಬಿಲಿಟಿ ಏನಿದೆ, ಅದನ್ನು ಸೈಡ್ ಲೈನ್ ಮಾಡೋದಾಗತ್ತೆ. ಅದು ಮಾಡಕ್ಕೆ ಸಾಧ್ಯ ಇಲ್ಲ. ಈ ಫ್ರೆಂಡ್ಲಿ ಅಪ್ರೋಚ್ ಅಂತ ಹೇಳಿದ್ರಲ್ಲ ನೀವು, ಅದನ್ನ ಹೆಂಗೆ ಅಡಾಪ್ಟ್ ಮಾಡ್ಕೊಬಹುದು ಪೇರೆಂಟ್ಸ್? ಹೆಂಗೆ ಆ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ನ ಬೆಳೆಸಬಹುದು ಮನೆಯಲ್ಲಿ? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಕೇಳಿದೀರಾ. ಫ್ರೆಂಡ್ಲಿ ಅಪ್ರೋಚ್ ಅಂತ ಅದ್ರ ಬಗ್ಗೆ ತಿಳುವಳಿಕೆ ಗಳಿಸ್ಬೇಕಾದ್ರೆ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡಿ. ನಮ್ಗೆ ಕಷ್ಟ ಬಂದಾಗ ಅಥವಾ ಏನೋ ತೊಂದರೆ ಆದಾಗ ನಾವು ಯಾರ ಹತ್ರ ಹೋಗಿ ನಮ್ಮ ದುಃಖದ ಬಗ್ಗೆ ಅಥವಾ ನಮ್ ಕಷ್ಟದ ಬಗ್ಗೆ ನಾವು ಕೇಳ್ಕೊಳ್ತೀವಿ? ನಾವು ಯಾರ ಹತ್ರ ಹೋಗಿ ಮಾತಾಡ್ತೀವಿ, ಅವರಲ್ಲಿ ಏನ್ ಕ್ವಾಲಿಟೀಸ್ ಇರತ್ತೆ? ಅವರಲ್ಲಿ ಏನ್ ಕ್ವಾಲಿಟೀಸ್? ಒಂದು ಬಹಳ ಮುಖ್ಯವಾಗಿ ನಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ ಅವರು, ಅಲ್ವಾ? ಸೊ ಕೇಳಿಸ್ಕೊಳ್ಳಕ್ಕೆ ರೆಡಿ ಇರ್ತಾರೆ ಅವರು. ನಾವು ನಮ್ಮ ಕಷ್ಟವನ್ನ ಹೇಳ್ತಾ ಇರೋವಾಗ್ಲೇ ನಮ್ಗೆ ಅಡ್ವೈಸ್ ಕೊಡೋದು, ಪ್ರಶ್ನೆ ಕೇಳೋದು, ಅಥವಾ ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ನೀನ್ ಹಿಂಗ್ ಮಾಡ್ಬೇಕಿತ್ತು, ಹಂಗ್ ಮಾಡ್ಬೇಕಿತ್ತು, ಅಥವಾ ಒಂದು ಜಜ್ಮೆಂಟ್ ಕೊಟ್ಬಿಡೋದು, ನೀನ್ ಯಾಕೆ ಹೀಗ್ ಮಾಡಿದೆ, ಆ ತರ ಹೇಳೋದಿಲ್ಲ. ಅಂತವ್ರ ಹತ್ರ ನಾವು ಹೋಗೋದು ಇಲ್ಲ ಹೇಳಕ್ಕೆ. ಯಾರು ನಮ್ಮ ಜೊತೆ ನಾನ್ ಜಜ್ಮೆಂಟಲ್ ಆಗಿ ವರ್ತಿಸ್ತಾರ, ಯಾರು ನಾವು ಹೇಳಿದ್ದನ್ನ ಚೆನ್ನಾಗಿ ಕೇಳಿಸ್ಕೊಂಡು ನಿನ್ನ ಕಷ್ಟ ನನ್ಗೆ ಅರ್ಥ ಆಗತ್ತೆ ಅಂತ ಆ ಒಂದು ನಮ್ಗೆ ಫೀಲಿಂಗ್ ಕೊಡ್ತಾರೋ, ನಮ್ ಜೊತೆ ಸ್ಪಂದಿಸ್ತಾರೋ, ಅಂತವ್ರ ಜೊತೆ ನಾವು ಬಹಳ ಖುಷಿಯಾಗಿ ನಮ್ ದುಃಖವನ್ನ ಹೇಳ್ಕೊಳ್ತೀವಿ, ಅಲ್ವಾ? ಆಮೇಲೆ ಅದು ಹೇಳ್ಕೊಂಡ ನಂತರ ಆಮೇಲೆ ನಮ್ಗೆ ಅನ್ಸ್ತತೆ, ಹಬ್ಬ ಈಗ ಎಷ್ಟೋ ಮನಸ್ಸಿಗೆ ಹದ ಆಯ್ತು ಅಂತ, ಆರಾಮ ಆಗ್ತಾ ಇದೆ ಅಂತ. ನಾವು ಫ್ರೆಂಡ್ಲಿ ಅಪ್ರೋಚ್ ಪೇರೆಂಟ್ ಇದ್ರೂನು ಈ ಒಂದು ಸಿಚುವೇಶನ್ ಅನ್ನ, ಈ ಒಂದು ವಾತಾವರಣವನ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ನಮ್ ಮಕ್ಕಳು ಏನೇ ತೊಂದ್ರೆ ಬಂದಾಗ್ಲೂನು ಅಥವಾ ಏನೋ ಒಂದು ಕಾನ್ಫ್ಲಿಕ್ಟ್ ಇದ್ದಾಗ ಅವರು ಬೇರೆ ಎಲ್ಲರಿಗಿಂತ ನನ್ನ ಅಪ್ಪ ಅಮ್ಮ ಇಸ್ ದ ಬೆಸ್ಟ್ ಪರ್ಸನ್ ಟು ಗೋ ಅಂಡ್ ಆಸ್ಕ್ ದಿಸ್, ಆ ಒಂದು ಏನೋ ಪರ್ಸೆಪ್ಷನ್ ಅವರ ಮನಸ್ಸೊಳಗೆ ಬಂದ್ಬಿಟ್ರೆ ನಾವು ಫ್ರೆಂಡ್ಲಿ ಅಪ್ರೋಚ್ ಪೇರೆಂಟ್. ಅದು ಬೆಳೆಸ್ಬೇಕಾದ್ರೆ ನಾನ್ ಹೇಳದ ಹಾಗೆ ಫಸ್ಟ್ ಅವ್ರು ಬಂದ ತಕ್ಷಣ ನಾವೊಂದು ಏನೋ ಪವರ್ ಪೊಸಿಷನ್ ತಗೊಳಕ್ಕೆ ಆಗಲ್ಲ. ಅವರ ಮಟ್ಟಕ್ಕೆ ಬಂದು ಫಸ್ಟ್ ಕೇಳ್ಕೊಳ್ಬೇಕು. ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಳ್ಬೇಕು. ನಮ್ಗೆ ಏನ್ ಕೇಳಿಸ್ತಾ ಇದೆ ಅದು ಬೇರೆ, ಅವ್ರು ಯಾವ ರೀತಿನಿಂದ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ ಅದನ್ನ ಕೇಳಿಸ್ಕೊಳ್ಬೇಕು. ಕಂಪ್ಲೀಟ್ ಕೇಳಿಸ್ಕೊಂಡ ಮೇಲೆ ಹೆಲ್ಪ್ ದೆಮ್ ಟು ಡಿಸ್ಕವರ್ ಅ ಸೊಲ್ಯೂಷನ್.
ಅದನ್ನ ನಾವು ಓಪನ್ ಎಂಡೆಡ್ ಆಗಿ ಕೇಳ್ಬೋದು. ಹಿಂಗಾಗ್ತಾ ಇದೆ, ಕಷ್ಟ ಇದೆ, ಕರೆಕ್ಟ್ ನೀನ್ ಹೇಳ್ತಾ ಇರೋದು. ಏನೆಲ್ಲ ಮಾಡ್ಬೋದು ನಾವು ಇದನ್ನ ಸೊಲ್ಯೂಷನ್ ಕಾಣೋಕೆ? ಟುಗೆದರ್ ನಾನು ನಿನ್ ಜೊತೆ ಇದ್ದೀನಿ, ಆ ಒಂದು ಪರ್ಸೆಪ್ಷನ್ ಎಲ್ಲ ಅವರಲ್ಲಿ ಬೆಳೆಸ್ಕೊಳ್ಬೇಕಾಗತ್ತೆ. ಅದು ಮಾಡಿದ್ರೆ ವಿ ಆರ್ ಅಪ್ರೋಚಬಲ್ ಪೇರೆಂಟ್ಸ್ ಅಂಡ್ ದ್ಯಾಟ್ ಈಸ್ ಮಚ್ ನೀಡೆಡ್ ಇವಾಗಿನ ಸಿಚುವೇಶನ್ ನಲ್ಲಿ. ಅವ್ರಿಗೆ ಕಾಣಿಸ್ಬೇಕು ನನ್ನ ಅಪ್ಪ ಅಮ್ಮ ಗ್ಲಾಮರಸ್, ಯುನೋ ಗ್ಲಾಮರಸ್ ಇಸ್ ನಾಟ್ ಔಟ್ಸೈಡ್. ನನ್ನ ಫ್ರೆಂಡ್ಸ್ ಗ್ಲಾಮರಸ್ ಅಲ್ಲ, ನನ್ನ ಅಪ್ಪ ಅಮ್ಮ ಗ್ಲಾಮರಸ್. ಎಲ್ಲದಕ್ಕೂ ಸೊಲ್ಯೂಷನ್ ಅವ್ರ ಹತ್ರ ಇದೆ, ಅವ್ರ ಹತ್ರ ಹೋದ್ರೆ ನನ್ ಕಂಫರ್ಟ್ ಸಿಗತ್ತೆ. ಅದು ಮಾಡಿದ್ರೆ ದ್ಯಾಟ್ ಈಸ್ ಎ ಫ್ರೆಂಡ್ಲಿ ಅಪ್ರೋಚ್. ನಮ್ಮ ಮಕ್ಳು ಯಾಕೆ ನಮ್ಮ ಹತ್ರ ಬರಲ್ಲ? ಯಾಕೆ ತೊಂದ್ರೆ ಇದೆ? ಯಾಕೆ ಸುಳ್ಳು ಹೇಳ್ತಾರೆ ನಮ್ಮ ಹತ್ರ? ಯಾಕೆ ನಮ್ ಜೊತೆ ಮಾತಾಡಕ್ಕೆ ರೆಡಿ ಇಲ್ಲ? ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ. Yeah. ಯಾಕೆ ಬರಲ್ಲ ನಮ್ಮ ಮಕ್ಳು ನಮ್ಮ ಹತ್ರ ಬರಲ್ಲ ನಮ್ಗೆ ಮಾತಾಡಕ್ಕೆ? ನಾನ್ ಜಜ್ಮೆಂಟ್ ಕೊಡ್ತೀನಿ ಅವ್ರಿಗೆ, ನೀನ್ ಯಾಕೆ ಮಾಡಿದೀನಿ, ನಾವು ಹಿಂಗೇನೆ ಮಾಡೋದು, ನಿನ್ ಏನು ಉದ್ಧಾರ ಆಗಲ್ಲ. ಈ ತರ ನಾವು ಮಾತಾಡಿದ್ರೆ ವಿ ಆರ್ ನಾಟ್ ಬಿಲ್ಡಿಂಗ್ ಬ್ರಿಡ್ಜಸ್, ವಿ ಆರ್ ಬಿಲ್ಡಿಂಗ್ ವಾಲ್ಸ್ ಆಗತ್ತೆ. ಸೊ ಫ್ರೆಂಡ್ಲಿ ಅಪ್ರೋಚ್ ಇಸ್ ಲಿಸನ್, ವ್ಯಾಲಿಡೇಟ್, ಆಮೇಲೆ ಅವರನ್ನ ಜಡ್ಜ್ ಮಾಡ್ಬೇಡಿ. ಅದಕ್ಕೆ ಅವ್ರ ಜೊತೆನಲ್ಲೇ ಒಂದು ಸೊಲ್ಯೂಷನ್ ಹುಡ್ಕೋಣ ಪ್ರಯತ್ನ ಪಡ್ಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಡಾಕ್ಟರ್ ಶೈಲಜಾ. ಒಂದು ಇನ್ನೊಂದ್ ಪ್ರಶ್ನೆ ಏನ್ ಬರ್ತಾ ಇದೆ ನನ್ ಮನ್ಸಿಗೆ ಅಂತ ಅಂದ್ರೆ, ನೀವು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ರೆ ವಿಶ್ವಾಸ, ಟ್ರಸ್ಟ್ ಅನ್ನೋದು ತುಂಬಾನೇ ಮುಖ್ಯ ತಂದೆ ತಾಯಿ ಮತ್ತೆ ಮಕ್ಕಳ ನಡುವೆ. ಅದನ್ನ ಹೇಗೆ ಪ್ರೋತ್ಸಾಹಿಸ್ಬೋದು ಪೇರೆಂಟ್ಸ್? ಈ ಪ್ರಶ್ನೆ ತುಂಬಾ ಮುಖ್ಯವಾದ ಪ್ರಶ್ನೆ ನೀವು ಕೇಳಿರೋದು. ಈ ಟ್ರಸ್ಟ್ ಎಂಬುದು ಬರೋದು ಈ ಸಂಬಂಧದಲ್ಲಿ, ಪೋಷಕರ ಹಾಗೂ ಮಕ್ಕಳ ನಡುವಿನ ಸಂಬಂಧದ ಆಧಾರ ಸ್ತಂಭ ಇಸ್ ಟ್ರಸ್ಟ್. ಈ ಟ್ರಸ್ಟ್ ಇಲ್ದಿದ್ರೆ ರಿಲೇಶನ್ ಮುಂದೆ ಹೋಗೋದೇ ಇಲ್ಲ. ಅದಕ್ಕೆ ನಾನೊಂದು ಚಿಕ್ಕ ಉದಾಹರಣೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳು ಚಿಕ್ಕದಿರುವಾಗ, ಬಹಳ ಚಿಕ್ಕದಿರುವಾಗ ನಾವು ಡಾಕ್ಟರ್ ಹತ್ರ ತಗೊಂಡೋಗ್ತೀವಿ ಈ ವ್ಯಾಕ್ಸಿನೇಷನ್ಗೋ ಅಥವಾ ಏನೋ ಇಂಜೆಕ್ಷನ್ ಚುಚ್ಚುಮದ್ದು ಕೊಡ್ಸೋಕೆ. ನಿಮ್ಗೆ ಗೊತ್ತು ಚುಚ್ಚುಮದ್ದು ಕೊಡೋಕೆ ಇದೆ ಅಂತ. ಬಟ್ ಆ ಮಕ್ಕಳನ್ನ ನಾವು ಚುಚ್ಚುಮದ್ದು ಕೊಡ್ಸೋಕೆ ಡಾಕ್ಟರ್ ಹತ್ರ ಹೋಗುವಾಗ ಮೊದ್ಲು ಏನ್ ಹೇಳಿ ಕೊಂಡೋಗ್ತೀವಿ ಮಕ್ಳ ಹತ್ರ? ಏನೋ ಕತೆ ಕಟ್ಟಿ, ನಿನ್ಗೆ ಐಸ್ ಕ್ರೀಮ್ ಕೊಡ್ಸೋಕ್ ಹೋಗ್ತೀನಿ, ಅಲ್ಲಿ ಕೊಡ್ಸೋಕ್ ಹೋಗ್ತೀನಿ, ಚಾಕ್ಲೇಟ್ ತಿನ್ಸ್ತೀನಿ, ಆಮೇಲೆ ಡಾಕ್ಟರ್ ಸುದ್ದಿನ ಮಾತಾಡಲ್ಲ. ಸೊ ಏನೇನೋ ಕತೆ ಕಟ್ಟಿ ಕೊಂಡೋಗ್ತೀವಿ ಅಲ್ಲಿ. ಒಂದು ಡಾಕ್ಟರ್ ಹತ್ರ ಹೇಳಿಲ್ಲ ನಾವು, ಚುಚ್ಚುಮದ್ದು ಕೊಡ್ಸೋಕೆ ಕೊಂಡೋಗ್ತೀವಿ. ಆಮೇಲೆ ಅಲ್ಲಿ ಕೂತ್ಕೊಳ್ಸಿ, ಮಗು ಅಳ್ತದೆ, ಗೊತ್ತು ಡಾಕ್ಟರ್ ಹತ್ರ ಬರೋದು ಇಷ್ಟ ಇಲ್ಲ, ಚುಚ್ಚುಮದ್ದು ಅವ್ರು ಇಂಜೆಕ್ಷನ್ ಹಿಂಗೆ ತರುವಾಗ ಚುಚ್ಚುಮದ್ದು ತರುವಾಗ ಮಕ್ಳು ಅಳೋಕೆ ಪ್ರಾರಂಭ ಮಾಡ್ತಾರೆ. ಅವಾಗ ನಾವು ಇನ್ನೊಂದ್ ಸುಳ್ಳು ಹೇಳ್ತೀವಿ. ಏನ್ ಹೇಳ್ತೀವಿ? ಏನು ನೋವೇ ಆಗಲ್ಲ, ನೀನ್ ನೋಡು ಏನು ನೋವಾಗಲ್ಲ. ಈ ಮಗು ನಿಮ್ಮನ್ನ ನಂಬ್ಕೊಂಡು ಏನು ನೋವಾಗಲ್ಲ ಅಂತ ತಿಳ್ಕೊಂಡು ರೆಡಿ ಆಗಿರತ್ತೆ ನೀವು ಕೊಟ್ಟಿರೋ ಆಶ್ವಾಸನೆ ಮೂಲಕ ಅಲ್ವಾ? ಆ ಚುಚ್ಚುಮದ್ದು ಕೊಡುವಾಗ ನೋವಾಗತ್ತೆ. ಅಪ್ಪ ಅಮ್ಮ ಏನೋ ಹೇಳಿದ್ರು, ಆದದ್ದು ಬೇರೆ, ನೋವು ಬಹಳ ಆಗ್ತಾ ಇದೆ. ಮಗುಗೇನಾಯ್ತು ಆವಾಗ? ಒಂದು, ನಾನು ಡಾಕ್ಟರ್ ಹತ್ರ ಕೊಂಡೋಗ್ತೀನಿ ಅಂತ ಹೇಳಲಿಲ್ಲ, ಚುಚ್ಚುಮದ್ದು ಸಿಗತ್ತೆ ಅಂತ ಹೇಳಲಿಲ್ಲ, ಮದ್ದು ಸಿಗೋವಾಗ ನೋವಾಗತ್ತೆ ಅಂತಲೂ ಹೇಳಲಿಲ್ಲ. ನಾವು ಕೊಟ್ಟ ಆಶ್ವಾಸನೆ ಮೂಲಕ ಮಗುಗೆ ನಮ್ಮ ಮೇಲೆ ನಂಬಿಕೆ ಇರತ್ತಾ? ನಾನಿದು ಚಿಕ್ಕ ಉದಾಹರಣೆ. ಸೊ ನಾವು ಇದಕ್ಕೆ ಪೂರಕವಾಗಿ ನಾನು ಹೇಳ್ತೀನಿ, ಏನ್ ಮಾಡ್ಬೇಕಿತ್ತು ನಾವು ಮಗುಗೆ ಹೇಳ್ಬೇಕಿತ್ತು, ಡಾಕ್ಟರ್ ಹತ್ರ ಹೋಗಕ್ಕಿದೆ, ಚುಚ್ಚುಮದ್ದು ಕೊಡೋಕಿದೆ, ಒಂಚೂರ್ ನೋವಾಗತ್ತೆ ಪುಟ್ಟ, ಬಟ್ ನಾನು ನಿನ್ ಜೊತೆ ಇರ್ತೀನಿ, ನಾನ್ ನಿನ್ ಕೈ ಹಿಡ್ಕೊಳ್ತೀನಿ ನೋಡು. ಆವಾಗ ಆಮೇಲೆ ಸ್ವಲ್ಪ ನೋವಾದ್ರೆ ಆಮೇಲೆ ಐಸ್ ಕ್ರೀಮ್ ಕೊಂಡೋಗ್ತೀನಿ ನಾನು ನಿನ್ನನ್ನ. ಆತರ ಹೇಳಿದ್ರೆ ಏನಾಗ್ತಿತ್ತು ಮಗುಗೆ? ಒಂದು ನಂಬಿಕೆ ಬರುತ್ತೆ,
ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಹಂಗೇನೆ ಆಗತ್ತೆ, ಆದ್ರೆ ಏನಾದ್ರೂ ನಮ್ಗೆ ಸಪೋರ್ಟ್ ಇರ್ತಾರೆ ಅವರು ಅಂತ. ಈ ಉದಾಹರಣೆ ಮೂಲಕ ನಾನು ಹೇಳೋದು, ಇದು ಚಿಕ್ಕ ಮಕ್ಳಿರುವಾಗ ಎಷ್ಟು ಇಂಪಾರ್ಟೆಂಟ್, ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅವ್ರು ಸ್ವಲ್ಪ ದೊಡ್ಡದಾದ್ಮೇಲೆ ಹದಿಹರೆಯದಲ್ಲಿ ಅಂತೂ ಬಹಳ ಮುಖ್ಯ. ನಾವು ಹದಿಹರೆಯದ ಮಕ್ಳಿಗೆ ಹೇಳ್ತೀವಿ ಕೋಪ ಮಾಡ್ಬೇಡ, ಸಿಟ್ ಮಾಡ್ಬೇಡ ಅಂತ. ಏನ್ ಮಾಡ್ತೀವಿ? ಅವ್ರ ಜೊತೆ ಹೇಗ್ ಮಾತಾಡ್ತೀವಿ ನಾವು? ಕೋಪ ಬಂದಾಗ ಇದನ್ನ ಆ ಕಡೆ ಬಿಸಾಕ್ತಾ, ಪಾತ್ರೆ ಮೇಲೆ ಕೋಪ ತೋರಿಸ್ತಾ, ಅಥವಾ ಬಾಗ್ಲನ್ನ ಹಿಂಗ್ ಮಾಡ್ತಾ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇರತ್ತಾ? ಕೋಪ ಮಾಡ್ಬೇಡ, ಸಿಟ್ಟು ಮಾಡ್ಬೇಡ ಅಂತೇಳಿ ಹೇಳಿ ನಾವು ಅದನ್ನ ಪಾಲನೆ ಮಾಡೋದಿದ್ರೆ. ಸೊ ಟ್ರಸ್ಟ್ ಬರೋದು ಬಹಳ ಮುಖ್ಯ. ನಾನು ಪೋಷಕರಾಗಿ ನನ್ ಮಕ್ಳಿಗೆ ರೋಲ್ ಮಾಡೆಲ್ ಆಗಿದ್ದೀನ. ಅಂಡ್ ಬಹಳ ಕಷ್ಟ ಇದು. ಇನ್ನೊಬ್ರಿಗೆ ರೋಲ್ ಮಾಡೆಲ್ ಆಗೋದಿದೆಯಲ್ಲ, ತುಂಬಾ ಕಷ್ಟಕಾರಿಯಾದ ಕೆಲಸ. ಬಿಕಾಸ್ ನಾವು ನಮ್ಮ ವರ್ತನೆಯನ್ನ ಉತ್ತಮ ಮಟ್ಟಕ್ಕೆ ಇರ್ಬೇಕಾಗತ್ತೆ. ಅಂಡ್ ಅದು ಮಕ್ಕಳು ನಮ್ಮನ್ನ ನೋಡ್ಕೊಂಡಿರ್ತಾರೆ. 2 eyes are always watching you. ಏನ್ ಮಾಡ್ತೀವಿ ಅಂಡ್ ಡಿಸ್ಕ್ರಿಪೆನ್ಸಿ ಇದ್ದ ತಕ್ಷಣ ಅದನ್ನ ಎತ್ತು ತೋರಿಸ್ತಾರೆ. ನೀನ್ ಮಾಡಿದ್ಯಾ, ನೀನ್ ಟಿವಿ ನೋಡಿದ್ಯಾ, ನಾನ್ ಯಾಕೆ ಟಿವಿ ನೋಡ್ಬಾರ್ದು? ಸೊ ನಾವು ಆ ನಂಬಿಕೆ ಮಕ್ಕಳದ್ದು ಗಳಿಸ್ಬೇಕಾದ್ರೆ ನಾವ್ ಏನ್ ಹೇಳ್ತೀವೋ ಅದನ್ನ ಮೊದ್ಲು ನಾವು ಪಾಲಿಸ್ಬೇಕಾಗತ್ತೆ. ಕೋಪ ಮಾಡಬಾರ್ದು, ಸಿಟ್ಟು ಮಾಡಬಾರ್ದು ಹೇಳ್ಬೇಕಾದ್ರೆ ನಾನು ಮೊದ್ಲು ಅದನ್ನ ಪಾಲಿಸ್ಬೇಕಾಗತ್ತೆ. ಅವ್ರಿಗೆ ಏನ್ ನಾವು ಹೇಳ್ತೀವಿ ಅದನ್ನ ನಾವು ವರ್ತಿಸಿ ತೋರ್ಸ್ಬೇಕಾಗತ್ತೆ. ಆಗ ಅವರ ನಮ್ಮನ್ನ ನೋಡಿ ಕಲಿತಾರೆ, ನಂಬಿಕೆ ಜಾಸ್ತಿ ಇರುತ್ತೆ. ಸೊ ರೋಲ್ ಮಾಡೆಲ್ಸ್ ಆಗ್ಬೇಕಾಗತ್ತೆ. ಅಂಡ್ ಈ ಲೈಫ್ ಅಲ್ಲಿ ರೋಲ್ ಮಾಡೆಲ್ಸ್ ಆಗೋದು ಬಹಳ ಕಷ್ಟ. ಅಂಡ್ ನಮ್ಮ ಮಕ್ಕಳಿಗೆ ಬಾಕಿಯವರು ರೋಲ್ ಮಾಡೆಲ್ ಅಲ್ಲ, ಐ ಥಿಂಕ್ ಪೋಷಕರಾಗಿ ನಾವು ರೋಲ್ ಮಾಡೆಲ್ ಆದ್ರೆ ವಿ ಆರ್ ದ ಮೋಸ್ಟ್ ಗ್ಲಾಮರಸ್ ಪೇರೆಂಟ್ಸ್. ಎಲ್ಲೂ ಹೋಗಲ್ಲ, ಅವರು ನಮ್ ಜೊತೆನಲ್ಲೇ ಬರ್ತಾರೆ, ನಮ್ಮ ಹತ್ರನೇ ಇರ್ತಾರೆ. ಡಾಕ್ಟರ್ ಶೈಲಜಾ, ನೀವ್ ರೋಲ್ ಮಾಡೆಲ್ ಆಗಿರ್ಬೇಕಂತ ಹೇಳ್ತಿದ್ರಿ. ಆ ನಿಟ್ಟಿನಲ್ಲಿ ಈಗ ಪೇರೆಂಟ್ಸ್, ಪೋಷಕರು ಅವರ ಸಿದ್ಧಾಂತಗಳು ಅಂದ್ರೆ ವ್ಯಾಲ್ಯೂಸ್ ಅವರ ಮಕ್ಕಳಲ್ಲಿ ಬರ್ಬೇಕು ಅಂತ ಇಷ್ಟಪಡ್ತಾರೆ. ಹಂಗೆ ಇನ್ನೊಂದ್ ಕಡೆ ಮಕ್ಕಳ ಅವರದೇ ಅಸ್ತಿತ್ವನ ಕಂಡ್ಕೊಳ್ಳೋದು ಬಹಳ ಮುಖ್ಯ. ಈ ಎರಡು ರೀತಿಯಲ್ಲೂ ಹೆಂಗೆ ಪೇರೆಂಟ್ಸ್ ಅಥವಾ ಪೋಷಕರು ಹೆಲ್ಪ್ ಮಾಡ್ಬೋದು ಮಕ್ಕಳನ್ನ? ಇದಕ್ಕೆ ಉತ್ತರ ನಾನು 2 ಪದಗಳನ್ನ ಉಪಯೋಗಿಸಿ ಕೊಡ್ತೀನಿ. ವ್ಯಾಲ್ಯೂಸ್, ಸಿದ್ಧಾಂತಗಳನ್ನ ಕಲಿಯೋದು ಬಹಳ ಮುಖ್ಯ. ನಮ್ ಫ್ಯಾಮಿಲಿ, ಪ್ರತಿಯೊಂದು ಫ್ಯಾಮಿಲೀಸ್ ಅಲ್ಲೂ ಕೆಲವು ವ್ಯಾಲ್ಯೂಸ್ ಸಿಸ್ಟಮ್ಸ್ ಬಹಳ ಸ್ಥಿರವಾಗಿರತ್ತೆ. ಅದನ್ನ ಒಂದು ಪದ ನಾನ್ ನೆಗೋಷಿಯಬಲ್ ಅಂತ ಹೇಳ್ತೀವಿ ನಾವು. ಅದನ್ನ ನಾವು ಮಕ್ಕಳಲ್ಲಿ ಇಡ್ಲೇಬೇಕು. ಅವ್ರಿಗೆ ಅದು ಬೆಳವಣಿಗೆ ಮಾಡ್ಲಿಕ್ಕೆ ಆಸ್ಪದ ಕೊಡ್ಲೇಬೇಕು. ಇನ್ನೊಂದು ಕಡೆ ನೆಗೋಷಿಯಬಲ್ ಇರತ್ತೆ. ಇವಾಗ ಉದಾಹರಣೆ ಕೊಡ್ತೀನಿ. ನಾನು ಬೆಳೀತಾ ಇರುವಾಗ, ನಾನು ಚಿಕ್ಕದಿರುವಾಗ, ಹದಿಹರೆಯದಲ್ಲಿರುವಾಗ ಆಚೆ ಹೋಗೋದು, ಹೊರಗಡೆ ಹೋಗೋದು ತುಂಬಾ ಕಟ್ಟುನಿಟ್ಟಾಗಿತ್ತು. ಅದು ವಾಸ್ ನಾನ್ ನೆಗೋಷಿಯಬಲ್. ಎಲ್ಲಾದ್ರೂ ಹೋದ್ರೆ ನನ್ನ ಫ್ರೆಂಡ್ಸ್ ಜೊತೆ 6 ಗಂಟೆ 5 ಗಂಟೆ ಒಳಗಡೆ ಬರ್ಲೇಬೇಕು. ಇಟ್ ಈಸ್ 7 ಗಂಟೆ ಅಂತೂ ನಾನ್ ನೆಗೋಷಿಯಬಲ್. ಅದು 5 ಗಂಟೆ ಒಳಗಡೆ ಬರ್ಲೇಬೇಕು. ಅದನ್ನ ನಾನು ನೆಗೋಷಿಯೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ವ್ಯಾಲ್ಯೂ ಸಿಸ್ಟಮ್ ಇತ್ತು. ದಟ್ ಮನೆಗೆ ಬರೋದು, ವಾಪಸ್ ಬರೋದು ಇಷ್ಟು ಟೈಮಿಗೆ. 7 ಗಂಟೆ ನಂತರ ಇಟ್ ಈಸ್ ಫ್ಯಾಮಿಲಿ ಇರಬೇಕಾದದ್ದು. ಆ ಟೈಮ್ ಅದು ವ್ಯಾಲ್ಯೂ ಸಿಸ್ಟಮ್ ಇತ್ತು. ಓಕೆ, ಅದು ನಾನ್ ನೆಗೋಷಿಯಬಲ್. ಇವಾಗ ನನ್ನ ಮಗನನ್ನ ನಾನು ಬೆಳೆಸ್ತಾ ಇರುವಾಗ ನಾನು 6 ಗಂಟೆಗೆ ವಾಪಸ್ ಬಾ ಅಂತ ಹೇಳಿ ಹೇಳಕ್ಕೆ ಆಗತ್ತಾ? ಬೆಂಗಳೂರಿನಲ್ಲಿ ಆಚೆ ಹೋದ್ರೆ ಆಟೋ ಸಿಗದೆ
ಅಥವಾ ಬಸ್ ಹತ್ತಿ ಬರ್ಬೇಕಾದ್ರೆ 6 ಗಂಟೆ ಎಂಬುದಲ್ಲ 8 ಗಂಟೆ ಆದ್ರೂ ಕಷ್ಟ ಆಗತ್ತೆ. ನಾನು 6 ಗಂಟೆ ಟೈಮ್ ಪಾಲನೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಇಟ್ ಈಸ್ ನೌ ನೆಗೋಷಿಯಬಲ್ ಆಗಿದೆ. ಕರೆಕ್ಟಾ? ಸೊ ನಾನು ಒಂದು ಬಹಳ ಆಲೋಚನೆ ಮಾಡ್ಬೇಕಾಗತ್ತೆ. ಯಾವುದನ್ನ, ಯಾವ ವ್ಯಾಲ್ಯೂವನ್ನ ನಾನು ನೆಗೋಷಿಯಬಲ್ ಮಾಡ್ಬೋದು, ಯಾವ ವ್ಯಾಲ್ಯೂವನ್ನ ನಾನು ನಾನ್ ನೆಗೋಷಿಯಬಲ್ ಮಾಡ್ಬೋದು, ಇದು ತರ ಇರ್ಬೇಕು. ನಾನ್ ನೆಗೋಷಿಯಬಲ್ ನಾನು ಬೆಳೆಸ್ಬೇಕಾದ್ರೆ ನನ್ ಮಗನಿಗೆ ಸತ್ಯ ಹೇಳೋದು, ಅಥವಾ ನನ್ನ ಹತ್ರ ಏನಿದ್ರು ಇದ್ದನ್ನ ಇದ್ದದಾಗೆ ಹೇಳೋದು ನಾನ್ ನೆಗೋಷಿಯಬಲ್. ಅಥವಾ ಇನ್ನೊಬ್ರಿಗೆ ಹೊಡೆಯೋದು ಇಟ್ಸ್ ನಾನ್ ನೆಗೋಷಿಯಬಲ್. ಅದು ಇಲ್ಲ. ಅದಕ್ಕೆ ನಾನು ರೋಲ್ ಮಾಡೆಲ್ ಆಗಿ ತೋರ್ಸ್ಕೊಳ್ಬೇಕಾಗತ್ತೆ ನನ್ ಮಗನಿಗೆ. ನನ್ ಕೋಪ ಬಂದಾಗ ನಾನ್ ನಿನ್ಗೆ ಹೊಡೆಯಲ್ಲ, ರೋಲ್ ಮಾಡೆಲ್ ಆಗಿ ನಾನ್ ತೋರ್ಸ್ಕೊಡ್ಬೇಕು. ನಿನ್ ಏನ್ ಬಂದ್ರು ನಾನ್ ಹೊಡೆಯಲ್ಲ, ಕೆಟ್ಟ ಪದ ಯೂಸ್ ಮಾಡಲ್ಲ. ಇದನ್ನ ನಾನು ರೋಲ್ ಮಾಡೆಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ಬೇಕಾಗತ್ತೆ. ಅವ್ನ್ ಕಲ್ತ್ಕೊಳ್ತ, ಮಗು ಕಲ್ತ್ಕೊಳ್ತದೆ ನಮ್ಮನ್ನ ನೋಡಿಕೊಂಡು. ನಾನ್ ನೆಗೋಷಿಯಬಲ್ ಏನಿದೆ, ಇವಾಗ ಅವನ್ಗೆ ಸಿನಿಮಾಕ್ಕೆ ಹೋಗ್ಲೇಬೇಕು. ಕರೆಕ್ಟಾ? ಕ್ಯಾಂಟೀನ್ ನಲ್ಲಿ ತಿಂಡಿ ತಿನ್ಲೇಬೇಕಾಗತ್ತೆ. ನಾನು ಕ್ಯಾಂಟೀನ್ ನಲ್ಲಿ ನಿಂಗ್ ಕೊಡ್ಸಲ್ಲ ಅಂತ ಹೇಳಕ್ಕಾಗತ್ತಾ? ಡಬ್ಬ ಯಾವಾಗ್ಲೂ ಕೊಂಡೋಗ್ತಾನೆ ನನ್ ಮಗ. ಒಂದು ದಿನ ಕ್ಯಾಂಟೀನ್ ಇದು ದುಡ್ಡು ಕೇಳ್ತಾನೆ, ಕೊಡ್ಲೇಬೇಕು ಅಲ್ವಾ? ಸೊ ಯಾವ ರೀತಿ ನಾನು ಅದನ್ನ ನೆಗೋಷಿಯೇಟ್ ಮಾಡ್ತೀನಿ ಅದು ಬಹಳ ಮುಖ್ಯ. ಫಾರ್ ಎಕ್ಸಾಂಪಲ್, ಅವನು 50 ರೂಪಾಯಿ ನನ್ ಜೊತೆ ಕೇಳಿದ. ನಾನ್ ನನ್ನ ಉದಾಹರಣೆನೆ ಇಟ್ಕೊಂಡು ಹೇಳ್ತೀನಿ. 50 ರೂಪಾಯಿ ನನ್ನ ಕೇಳಿದ, ಅಮ್ಮ ನನ್ಗೆ ಇವತ್ತು ಕ್ಯಾಂಟೀನ್ ಅಲ್ಲಿ ತಿನ್ಬೇಕು ಅಂತ. 50 ರೂಪಾಯಿ ನನ್ ಚಾಯ್ಸ್. ಅದು ಇಟ್ ಕ್ಯಾನ್ ಬಿ ನಾನ್ ನೆಗೋಷಿಯಬಲ್, ಇಟ್ ಕ್ಯಾನ್ ಬಿ ನೆಗೋಷಿಯಬಲ್. ಕರೆಕ್ಟಾ? ಅದ್ ನಾನ್ ಡಿಸೈಡ್ ಮಾಡೋದು. ನಾನ್ ನೆಗೋಷಿಯಬಲ್ ಅಂತ ಹೇಳಿದ್ರೆ ಇಲ್ಲಪ್ಪ ಖಂಡಿತ ಇಲ್ಲ, ಇಟ್ಸ್ ಅ ನಾನ್ ನೆಗೋಷಿಯಬಲ್, ನಮ್ ಮನೆಯಲ್ಲೇ ಊಟ ಮಾಡ್ಬೇಕು. ಬಟ್ ನನ್ಗೆ ಹಂಗ್ ಮಾಡಕ್ಕೆ ಆಗಲ್ಲ, ನಂಗೆ ಗೊತ್ತು. ಇಟ್ ಹ್ಯಾಸ್ ಟು ಬಿ ಇನ್ ದ ನಾನ್ ನೆಗೋಷಿಯಬಲ್ ಝೋನ್ ಅಲ್ವಾ? ಸೊ ನಾನು 50 ರೂಪಾಯಿ ಕೊಡ್ತೀನಿ. ಹೆಂಗ್ ಕೊಡ್ತೀನಿ ಅದು ಬಹಳ ಮುಖ್ಯ. 50 ರೂಪಾಯಿ ಕೊಡ್ತಾ ಕೊಡ್ತಾ 10 ನಿಮಿಷ ಕುರ್ದು ಕೊಟ್ರೆ ಹೆಂಗಾಗತ್ತೆ? ನಾನ್ 50 ರೂಪಾಯಿ ಕೊಡ್ತಾ ಇದ್ದೀನಿ ನಿನ್ಗೆ, ನೋಡು ನಮ್ಮಪ್ಪನ ಟೈಮ್, ನಮ್ ಕಾಲದಲ್ಲಿ 50 ರೂಪಾಯಿ ಏನು ಸಿಗ್ತಾನೆ ಇರ್ಲಿಲ್ಲ ಅಂತ ಹೇಳಿ 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 ಹಂಗ್ ಕೊಟ್ರೆ ಏನಾಗತ್ತೆ? ಕೇಳಿಸ್ಕೊಳ್ತಾರ ಅವರು? ಕೇಳಿಸ್ಕೊಳ್ತಾರ? ಹಂಗೇನ 50 ರೂಪಾಯಿಗೆ ವೇಟ್ ಮಾಡ್ತಾ ಇರ್ತಾರೆ. ಅಷ್ಟ್ರೊಳಗೆ ದೇ ವಿಲ್ ಪ್ರಿಟೆಂಡ್ ಕೇಳಿಸ್ತಾ ಇದ್ದೀನಿ, ಹಾ ಹೌದು 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 ಅಂತ ತೆಗೆದ್ಕೊಂಡ್ಮೇಲೆ ಆಮೇಲೆ ಆಚೆ ಹೋಗ್ಬಿಡ್ತಾರೆ. ಅದಕ್ಕೆ 50 ರೂಪಾಯಿ ಕೊಡುವಾಗ ನಾನು ಹೆಂಗ್ ಕೊಡ್ತೀನಿ ಅದು ಬಹಳ ಮುಖ್ಯ. 50 ರೂಪಾಯಿ ಕೊಡ್ತಾ ಕೊಡ್ತಾ ನಾನು, ನೋಡಪ್ಪ 50 ರೂಪಾಯಿ ಕೊಟ್ಟಿದೀನಿ, ಹೋಗಿ ಇಡ್ಲಿ ಸಾಂಬಾರ್ ತಿನ್ನು ಅಲ್ಲಿ ಕ್ಯಾಂಟೀನ್ ಅಲ್ಲಿ, ಪಿಜ್ಜಾ ತಿನ್ಬೇಡ, ಪಾಸ್ತಾ ತಿನ್ಬೇಡ ಅಂತೇಳಿ ಹೇಳಿದ್ರೆ ಆಗತ್ತಾ? ಅವ್ನ್ ಖಂಡಿತ ಇಡ್ಲಿ ಸಾಂಬಾರ್ ತಿನ್ನಕ್ಕೆ 50 ರೂಪಾಯಿ ಕೇಳಿಲ್ಲ. ಅವ್ನ್ ಪಿಜ್ಜಾಕ್ಕೇನೆ ಕೇಳಿದ್ದು, ಪಾಸ್ಟಾನಕ್ಕೇನೆ ಕೇಳಿದ್ದು. ಬಿಕಾಸ್ ನಾನ್ ಮನೇಲಿ ಮಾಡಲ್ಲ ಅದು. ಕರೆಕ್ಟಾ? ಅಥವಾ ನಾನ್ ಮಾಡಿದ್ದು ಅದು ಹೋಟೆಲ್ ಅಲ್ಲಿ ಇದ್ದಾಗ ಹಂಗ ಆಗಲ್ಲ. ಕರೆಕ್ಟಾ? ಐ ನೋ ಅವ್ನ್ ಅದಕ್ಕೋಸ್ಕರನೇ ಕೇಳ್ತಾನೆ ಅಂತ. ಕರೆಕ್ಟಾ? ಸೊ ಕೊಡುವಾಗ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಟು ಕೊಡ್ತೀನ? ಆಮೇಲೆ ಬಂದ ತಕ್ಷಣ ನಂಗೆ ಏನ್ ಹೇಳ್ತಾನೆ ವಾಪಸ್, ಅಮ್ಮ ಇಡ್ಲಿ ಸಾಂಬಾರೇ ತಿಂದೆ ಅಂತ. ಆಕ್ಚುಲಿ ತಿನ್ನ ಇಡ್ಲಿ ಸಾಂಬಾರ್? He has told me lies. He would have eaten something else. ಅದಕ್ಕೆ ನಾನೇ ಕಾರಣ. ಅವ್ನ್ ಪಿಜ್ಜಾ ಪಾಸ್ತಾ ತಿಂದ ಅಂತ ಹೇಳಿ ಹೇಳಿದ್ರೆ ನಾನ್ ಬೈತಿದ್ದೆ ಅವನ್ಗೆ. ಯಾಕೋ 50 ರೂಪಾಯಿ ಕೊಟ್ಟೆ, ಪಾಸ್ತಾ ಯಾಕೆ ತಿಂದೆ, ಕೆಟ್ಟೋಗತ್ತೆ. ಸೊ ನಾನ್ ಏನ್ ಹೇಳ್ತಾ ಇದ್ದೀನಿ, ಫಸ್ಟ್ ಆಫ್ ಆಲ್ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ವಾಟ್ ಈಸ್ ನೆಗೋಷಿಯಬಲ್ ಅಂಡ್ ವಾಟ್ ಇಸ್ ನಾನ್ ನೆಗೋಷಿಯಬಲ್. ನಮ್ಮಲ್ಲಿ, ನಮ್ ಫ್ಯಾಮಿಲಿನಲ್ಲಿ ಏನು, ಪ್ರತಿ ಫ್ಯಾಮಿಲಿನಲ್ಲೂ ಡಿಫ್ರೆಂಟ್ ಇದೆ. ಸೊ 50 ರೂಪಾಯಿ ಕೊಡೋದು ಇಸ್ ನೆಗೋಷಿಯಬಲ್ ಆದ್ರೆ, ನಾವು ಕೊಡೋ ವಿಧಾನ ಬಗ್ಗೆ ಗಮನ ಕೊಡ್ಬೇಕು. ಅವರಿಗೆ ಆ 50 ರೂಪಾಯಿದ ಸೈಕಲಾಜಿಕಲ್ ಫ್ರೀಡಮ್ ಕೊಡ್ಬೇಕಾಗತ್ತೆ ನಾವು, ಟು ಎಕ್ಸ್ಪ್ಲೋರ್. 50 ರೂಪಾಯಿ ಅವ್ರು ಸಂಜೆ ಬಂದ್ಮೇಲೆ ಕೇಳಿ, ಏನ್ ಮಾಡಿದ್ಯೋ 50 ರೂಪಾಯಿನಲ್ಲಿ, ಏನೆಲ್ಲ ತಿಂದೆ ಹೇಳು. ಅವಾಗ ಸತ್ಯ ಹೇಳ್ತಾರ ಅವರು, ಅಮ್ಮ ಪಾಸ್ತಾ ತಿಂದೆ, ಪಿಜ್ಜಾ ತಿಂದೆ, ಸ್ವಲ್ಪ ಕರಟಿ ಹೋಗಿತ್ತು ಅಲ್ಲಿ, ನೆಕ್ಸ್ಟ್ ಟೈಮ್ ಅದು ಇನ್ನೊಂದು ಐಟಮ್ ಬಿಸಿಬೇಳೆ ಬಾತೆ ತಿಂತೀನಿ ಅಂತ. ಸೊ allow them to give the ಫ್ರೀಡಮ್ ಇಟ್ಕೊಳ್ಳಿ. ಸೊ ನೆಗೋಷಿಯಬಲ್ ಅಂಡ್ ನಾನ್ ನೆಗೋಷಿಯಬಲ್ ಬಹಳ ಮುಖ್ಯ ಇವಾಗಿನ ಕಾಲದಲ್ಲಿ. ಬಿಕಾಸ್ ಅವರು ಹೊರಗಡೆನ, ವಿ ಕೆನಾಟ್ ಕಟ್ ಆಫ್ ದ ಕರೆಂಟ್ ಸೋಷಿಯಲ್ ಕಾಂಟೆಕ್ಸ್ಟ್.
ಬಿಕಾಸ್ ಅವ್ರು ಇರ್ಬೇಕಾದದ್ದು ಅಲ್ಲೇ. ಸೊ ಅಲ್ಲಿ ನಾವು ಆ ಎಕ್ಸ್ಪೀರಿಯನ್ಸ್ ಅನ್ನ ನಾವು ಕಳೆದು ಬಿಟ್ರೆ ಅವರು ಕಲಿಯಲ್ಲ. ಸೊ ಅಲ್ಲಿ ಕಲಿಯಕ್ಕೆ ಬಿಡ್ಬೇಕು. ಆಮೇಲೆ ಬಂದು ಅದನ್ನ ರಿಯಾಕ್ಟ್ ಮಾಡೋ ಆಪರ್ಚುನಿಟಿನೂ ನಾವು ಕೊಡ್ಬೇಕು. ನಮಗೂ ಕಲಿಕೆ ಅಂತ ನಮಗೂ ಗೊತ್ತಾಗತ್ತೆ. ಅವ್ರ ಕಷ್ಟ ಏನಿದೆ ನಮಗೂ ಗೊತ್ತಾಗತ್ತೆ, ಅವರ ಚಾಲೆಂಜಸ್ ಏನಿದೆ ನಮಗೂ ಗೊತ್ತಾಗತ್ತೆ. ಸೊ ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಸೊ ನೆಗೋಷಿಯಬಲ್ ಅಂಡ್ ನಾನ್ ನೆಗೋಷಿಯಬಲ್ ಅನ್ನ ನಾವು ಕಂಪ್ಲೀಟ್ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಸೊ ಡಾಕ್ಟರ್ ಶೈಲಜಾ, ನೀವ್ ಹೇಳ್ತಾ ಇರೋದು ಪೇರೆಂಟ್ಸ್ ಆಗಿ ನಮ್ಗೆ ನಮ್ಮ ನೆಗೋಷಿಯಬಲ್ಸ್ ಹಾಗೂ ನಾನ್ ನೆಗೋಷಿಯಬಲ್ಸ್ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಅಂಡ್ ಎನದರ್ ಫಾಲೋ ಅಪ್ ಕ್ವೆಶ್ಚನ್ ಇಸ್, ಕೆಲವೊಮ್ಮೆ ಪೇರೆಂಟ್ಸ್ ಅವ್ರ ಮಕ್ಕಳ ಚಾಯ್ಸಸ್ ನ ಅಪ್ರೂವ್ ಮಾಡದೇ ಇರ್ಬೋದು. ಸೊ ಇದೇ ರೀತಿಲಿ ನಾವ್ ನಮ್ಮ ನೆಗೋಷಿಯಬಲ್ಸ್ ಅಂಡ್ ನಾನ್ ನೆಗೋಷಿಯಬಲ್ಸ್ ನ ನೋಡ್ಕೊಂಡು ಅದ್ರ ಜೊತೆ ಹ್ಯಾಂಡಲ್ ಮಾಡಿದ್ರೆ ಹೆಲ್ಪ್ಫುಲ್ ಆಗಿರತ್ತಾ? ಕ್ಯಾನ್ ಯು ಜಸ್ಟ್ ಇಲಾಬರೇಟ್ ಆನ್ ದಟ್? ಓಕೆ, ನೀವು ಕೇಳಿದ ಪ್ರಶ್ನೆಗೆ ನಾನು ಪ್ರಾರಂಭ ಮಾಡ್ತೀನಿ. ಆ ಪಾಯಿಂಟ್ ನೀವು ಅಪ್ರೂವ್ ಹೇಳಿದ್ರಲ್ಲ, ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ಪಾಯಿಂಟ್ ನಂಬರ್ 1, ಯಾಕೆ ನೀವು ಅಪ್ರೂವಲ್ ಮಾಡ್ತಾ ಇಲ್ಲ ಅದಕ್ಕೆ, ಅದನ್ನ ಗಮನದಲ್ಲಿ ಇಡ್ಬೇಕಾಗತ್ತೆ ನಾವು. ಆ ಡಿಸಪ್ರೂವಲ್ ಯಾಕೆ ನಾವು ಕೊಡ್ತಾ ಇದ್ದೀವಿ ಅವರ ಆಕ್ಷನ್ಗೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಇಫ್ ಮೈ ಚೈಲ್ಡ್, ಈಗ ಹೇರ್ ಕಲರಿಂಗ್ ತುಂಬಾ ಮಾಡ್ತಾರೆ ಮಕ್ಕಳು, ಓಕೆ, ಆ ಪರ್ಪಲ್ ಹೇರ್, ಗ್ರೀನ್ ಹೇರ್, ಪಿಂಕ್ ಹೇರ್ ಎಲ್ಲ ಮಾಡ್ಕೊಳ್ತಾರೆ. ನಾವು ಮಾಡ್ಕೊಳ್ಳಲಿಲ್ಲ. ನನ್ನ ಜನರೇಷನ್ ಅಲ್ಲಿ ಹೇರ್ ಕಲರಿಂಗ್ ಮಾಡ್ಕೊಳ್ಳಿಲ್ಲ. ಬಟ್ ನನ್ನ ಮಕ್ಕಳಿಗೆ ಅಥವಾ ನನ್ನ ಏನೋ ಸ್ಟೂಡೆಂಟ್ಸ್ಗೆ ಇದು ಬಹಳ ಇಷ್ಟ. ಓಕೆ, ಈ ಹೇರ್ ಕಲರಿಂಗ್ ಹಾಕೊಳಕ್ಕೆ ನಾನ್ ಯಾಕೆ ಡಿಸಪ್ರೂವಲ್ ಕೊಡ್ತೇನೆ ಅವ್ರಿಗೆ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಕೊಳ್ಬೇಕಾಗುತ್ತೆ. ನಾನ್ ಮಾಡಿಲ್ಲ, ಅದಕ್ಕೆ ನಾನು ನಿನ್ಗೂ ಮಾಡಕ್ ಬಿಡಲ್ಲ. ಇದನ್ನ ಇಮಿಡಿಯೇಟ್ ಆಗಿ ನಾವು ಅದನ್ನ ಕ್ಯಾಟಗರೈಸ್ ಮಾಡ್ತೀವಿ ಅಲ್ವಾ? ನಾವು ಒಂದ್ ಸ್ವಲ್ಪ ಆಲೋಚನೆ ಮಾಡ್ಬೋದಾ? ಈ ಡಿಸಪ್ರೂವಲ್ ಕೊಡುವಾಗ ಅಥವಾ ಅಪ್ರೂವಲ್ ಕೊಡುವಾಗ ಒಂದ್ ಸ್ವಲ್ಪ ಗಮನದಲ್ಲಿ ಇಡ್ಬೋದಾ? ಯಾಕೆ ನಾವು ಡಿಸಪ್ರೂವ್ ಮಾಡ್ತಾ ಇದ್ದೀವಿ? ಅದೇನ ಅಂತ ಹಾರ್ಮ್ಫುಲ್ ಬಿಹೇವಿಯರ್ ಅದನ್ನು ಡಿಸ್ಪ್ರೂವ್ ಮಾಡಕ್ಕೆ? ಇನ್ನೊಂದು ಉದಾಹರಣೆ ಕೊಡ್ತೀವಿ. ಟೀನೇಜರ್ ಆದ ತಕ್ಷಣ ಮಕ್ಕಳು ಈ ಶೈನಿಂಗ್ ಸರ್ಫೇಸ್ ನೋಡಿದ ತಕ್ಷಣ ಅದ್ರ ಎದುರುಗಡೆ ನಿಂತು ಕೂದ್ಲನ್ನ ಹಿಂಗ್ ಹಿಂಗ್ ಹಿಂಗ ಮಾಡೋದು, ಹಿಂಗ್ ಹಿಂಗ್ ಮಾಡೋದು, ಎಲ್ಲ ಸ್ಟೈಲ್ ಮಾಡೋದು ಮಾಡ್ತಾರೆ. ಅದು ಹದಿಹರೆಯದ ಒಂದು ಹಂತ ಅದು. ಅದನ್ನ ನೋಡಿ ನಮ್ಗೆ ಉರ್ದೋಗತ್ತೆ ಪೇರೆಂಟ್ಸ್ ಆಗಿ. ಅಯ್ಯೋ, ಇಷ್ಟೊಂದು ಅಟೆನ್ಷನ್ ನೀನು ಆ ಶೈನಿಂಗ್ ಸರ್ಫೇಸ್ ಮೇಲೆ ಕೊಡ್ತೀಯಾ, ಒಂದು ಓದಕ್ಕೆ ಯಾಕೆ ನೀನು ಪ್ರಯತ್ನ ಪಡ್ತಾ ಇಲ್ಲ? ಅದನ್ನ ಕನೆಕ್ಟ್ ಮಾಡ್ಬಿಡ್ತೀವಿ. ಅಪ್ರೂವಲ್ ಡಿಸಪ್ರೂವಲ್ ಎಲ್ ಕೊಡ್ತಾ ಇದ್ದೀವಿ ನಾವು, ಅದನ್ನ ನೋಡ್ಬೇಕು. ಅದೊಂದು ಹಾರ್ಮ್ಫುಲ್ ಬಿಹೇವಿಯರ್ ಇದ್ರೆ ಡಿಸಪ್ರೂವಲ್ ಅಂಡ್ ನಾನ್ ನೆಗೋಷಿಯಬಲ್ ಅಂಡ್ ಪೇರೆಂಟಲ್, ಅಲ್ಲಿ ನನ್ ಫ್ರೆಂಡ್ ಆಗಕ್ಕೆ ಆಗಲ್ಲ, ಅದಕ್ಕೆ ಫ್ರೆಂಡ್ಲಿ ಅಪ್ರೋಚ್ ಬೇಕು ಹೇಳೋದು ನಾನು. ಯು ಡಿಸಪ್ರೂವ್ ಇಟ್ ಅಂಡ್ ಸೇ ಇಟ್ ಇಸ್ ಫಾರ್ ಯೋರ್ ಸೇಫ್ಟಿ. ಓಕೆ, ಆ ತರ ಹೋಗ್ಬೇಕಾಗತ್ತೆ. ಬಟ್ ಎಲ್ಲಿ ಅದು ನಾನ್ ನೆಗೋಷಿಯಬಲ್ ಇರತ್ತೆ, ಅಪ್ರೂವಲ್ ಕೊಡೋದು. ಈ ಹೇರ್ ಕಲರಿಂಗ್ ನಾನು ಉದಾಹರಣೆ ಹೇಳಿದೆ. ಹೇರ್ ಕಲರಿಂಗ್ ಎಷ್ಟ್ ಸಮಯ ಮಾಡ್ತಾರ ಅವರು, ಅಥವಾ ಹೇರ್ ಕಲರಿಂಗ್ ಮಾಡಿದ್ರೆ ಏನಾಗತ್ತೆ? ನನ್ ಸ್ಟೂಡೆಂಟ್ಸ್ ಅನ್ನೇ ನೋಡ್ತೀನಿ, ಹೇರ್ ಕಲರಿಂಗ್ ಮಾಡ್ತಾರೆ. ಆಮೇಲೆ 20 ವರ್ಷದ ನಂತರ 20 years 17-18 ನಲ್ಲಿ ಮಾಡ್ತಾರೆ ಹೇರ್ ಕಲರಿಂಗ್. 20 years 25 years ಆದ ನಂತರ ನೀಟಾಗಿ ಬರ್ತಾರೆ ನನ್ನ ಮೀಟ್ ಆಗ್ಲಿಕ್ಕೆ. ಹೇರ್ ಕಲರಿಂಗ್ ಏನೂ ಇರಲ್ಲ. ಕೇಳ್ತೀನಿ ನಾನು, ಏನಾಯ್ತು ಹೇರ್ ಕಲರಿಂಗ್? ಮ್ಯಾಮ್, ವಾಟ್ ಮ್ಯಾಮ್ ಅಂತ. ಮ್ಯಾಮ್, ಐ ಜಸ್ಟ್ ಕಲರ್ಡ್ ಇಟ್ ದಟ್ ಟೈಮ್ ಮ್ಯಾಮ್, ನೌ ವೇರ್ ಇಸ್ ದ ಟೈಮ್ ಅಂತ ನಂಗೆ ಹೇಳಿರ್ತಾರೆ. ನನ್ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಆಮೇಲೆ ನಮ್ ಕೂದ್ಲೇ ಇರಲ್ಲ ಮ್ಯಾಮ್, ಅದಕ್ಕೆ ಈಗ್ಲೇ ಬಣ್ಣ ಹಚ್ಬಿಡ್ತೀವಿ ಅಂತ. ಸೊ ದೇರ್ ಆರ್ ಸರ್ಟನ್ ಟ್ರಾನ್ಸಿಯಂಟ್ ಬಿಹೇವಿಯರ್ಸ್. ಬರೇ ನಾವು ಹದಿಹರೆಯದಲ್ಲೇ ನೋಡ್ತೀವಿ. ದಟ್ ನಮ್ಗೆ ಇರಿಟೇಟ್ ಆಗತ್ತೆ. ಈ ಕಲರ್ ಹಚ್ಚೋದು ಅಥವಾ ಬ್ಲೂ ನೇಲ್ ಪಾಲಿಶ್ ಹಾಕೋದು, ಅದು ನನ್ನ ಜನರೇಷನ್ ಮೂಲಕ ನಾನು ನೋಡೋದು. ಸೊ ಐ ಥಿಂಕ್ ಅಲ್ಲಿ ನಾವು ಸ್ವಲ್ಪ ನಮ್ಮ ಅಪ್ರೂವಲ್ ಡಿಸಪ್ರೂವಲ್ ನೆಲ್ಲ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ಮೇಕ್ ಇಟ್ ನೆಗೋಷಿಯಬಲ್. ನಿಮ್ಗೆ ಗೊತ್ತು, ಅವರು 20-22 years ನಂತರ
ಅದ್ ಮಾಡಕ್ಕೆ ಟೈಮ್ ಇರಲ್ಲ ಪ್ರೊಫೆಷನ್ಗೆ ಹೋದ್ಮೇಲೆ. ಸೊ ಎಲ್ಲ ಲೆಟ್ ದೆನ್ ಡೋಂಟ್ ವೇಸ್ಟ್ ಯುವರ್ ಎನರ್ಜೀಸ್ ಅಂತ ಹೇಳೋದು ನಾನು. ಈ ಚಿಕ್ಕ ಪುಟ್ಟ ಯುದ್ಧ ಬ್ಯಾಟಲ್ಗಳಲ್ಲಿ ವೇಸ್ಟ್ ಮಾಡಬೇಡಿ. ಕೀಪ್ ಇಟ್ ಫಾರ್ ಅ ಬಿಗರ್ ವಾರ್. ಸೊ ವೆನ್ ದೇರ್ ಇಸ್ ಅ ಹಾರ್ಮ್ಫುಲ್ ಬಿಹೇವಿಯರ್ ಸ್ಟಾಪ್ ಮಾಡಿ ಅದನ್ನ. ಯೂಸ್ ಪೇರೆಂಟಲ್ ಅಥಾರಿಟಿ. ಬಟ್ ಈ ಚಿಕ್ಕ ಪುಟ್ಟ ಡೋಂಟ್ ಬ್ರಿಂಗ್ ಇಟ್ ಟು ದಟ್ ಅಂಡ್ ಬಿಲ್ಡ್ ದಟ್ ಬ್ರಿಡ್ಜ್ ವಿತ್ ದಿಸ್ ಚೈಲ್ಡ್. ಶೋರ್. ಐ ಹೋಪ್ ಇದು ಈ ಉದಾಹರಣೆ ಅರ್ಥ ಆಗೋ ಹಾಗೆ ಆಗಿದೆ. ಹೌದು, ತುಂಬಾನೇ ಯೂಸ್ಫುಲ್ ಆಗಿತ್ತು ಡಾಕ್ಟರ್ ಶೈಲಜಾ ಈ ಉದಾಹರಣೆ. ಅಂಡ್ ಜಸ್ಟ್ ಟು ರಿಯಿಟರೇಟ್, ಯಾವ್ದಾದ್ರು ಬಿಹೇವಿಯರ್ ತೀರಾ ಹಾರ್ಮ್ಫುಲ್ ಅನ್ಸಿದ್ರೆ ಪೇರೆಂಟ್ಸ್ಗೆ ಅದನ್ನ ಡಿಸಪ್ರೂವ್ ಮಾಡ್ಬೋದು ಅವ್ರ ಪೇರೆಂಟಲ್ ಹಾ. ಅಥಾರಿಟಿಯಿಂದ. ಮಾಡ್ಲೇಬೇಕು. ಹಾರ್ಮ್ಫುಲ್ ಟು ಒನ್ ಸೆಲ್ಫ್, ಹಾರ್ಮ್ಫುಲ್ ಟು ಅದರ್ಸ್, ಹಾರ್ಮ್ಫುಲ್ ಫಾರ್ ಸೊಸೈಟಿ. ಅದಿದ್ರೆ ಯು ಹ್ಯಾವ್ ಟು ಯೂಸ್ ಪೇರೆಂಟಲ್ ಅಥಾರಿಟಿ. ಆದ್ರಿಂದ ನಾನು ಯಾವಾಗ್ಲೂ ಹೇಳೋದು, ಡೋಂಟ್ ಬಿ ಅ ಫ್ರೆಂಡ್ ಟು ಯುವರ್ ಚೈಲ್ಡ್, ಬಿ ಅ ಫ್ರೆಂಡ್ಲಿ ಪೇರೆಂಟ್ ಅಂತ. ಬಿಕಾಸ್ ಈ ಬೌಂಡ್ರಿ ಹಾಕೋದು ಫ್ರೆಂಡ್ ಆಗಿದ್ರೆ ಬಹಳ ಕಷ್ಟ ಆಗತ್ತೆ. ಡಾಕ್ಟರ್ ಶೈಲಜಾ, ಮುಂಚೆ ಅಂದ್ರೆ ಮೊದ್ಲೆಲ್ಲ ಬರೀ ತಾಯಿ ಮಕ್ಕಳಿಗೆ ಆರೈಕೆ ಮಾಡೋದು ಅಂತ ಒಂದ್ ಜವಾಬ್ದಾರಿ ಇತ್ತು. ಈ ನಡುವೆ ನಾವ್ ಏನ್ ಕೇಳ್ಪಡ್ತಾ ಇದೀವಿ ಅಂದ್ರೆ ತಂದೆ ಆಗಿ ಅವರು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ತಗೊಂಡಿದ್ದಾರೆ ಅಂತ ಕೇಳ್ಪಡ್ತಾ ಇದೀವಿ. ಇದು ನಿಮ್ಮ ನೀವ್ ನೋಡಿರೋ ಅಷ್ಟೊತ್ತಿಗೆ ಎಷ್ಟು ನಿಜ ಮತ್ತೆ ಎಷ್ಟು ಇಂಪಾರ್ಟೆಂಟ್? ನೀವು ಹೇಳ್ದ ಕಾಲದಲ್ಲಿ ತಂದೆ ತಾಯಿ ಇಬ್ರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರೆ. ಇದು ಬಹಳ ಬಹಳ ಸಂತೋಷದ ವಿಷಯ. ಬಿಕಾಸ್ ಮೊದ್ಲು ಅಪ್ಪ ವಾಸ್ ಕನ್ಸಿಡರ್ಡ್ ಲೈಕ್ ಅ ಪೊಲೀಸ್ ಮ್ಯಾನ್ ತರ. ಏನಿದ್ರು ಅಪ್ಪ ಬರ್ಲಿ, ಅಪ್ಪನ ಹತ್ರ ಹೇಳ್ತೀನಿ. ಈ ವಾಸ್ ಅ ಇನ್ಸ್ಪೆಕ್ಟರ್ ತರ ಇದ್ರು. ಎಲ್ಲ ಇರೋದು ಅಮ್ಮ ಇಷ್ಟು ಬಾರಿ ನಾನು ಹಂಗೆ ಹೇಳ್ತೀನಿ, ಬಿಕಾಸ್ ಕಾಮನ್ ಆಗಿ ಅಮ್ಮನೆ ಹೇಳ್ತೀನಿ. ದೆನ್ ಈ ವಾಸ್ ಅ ಕೈಂಡ್ ಆಫ್ ಲಾ ಗಿವರ್ ಅಂತ ಇತ್ತು. ಇವಾಗ ಬಹಳ ನಾನು ನ್ಯೂ ಜನರೇಷನ್ ಕಪಲ್ಸ್ ಅನ್ನ ನೋಡ್ತಾ ಇರ್ತೀನಿ. ಬಹಳ ಚೆನ್ನಾಗಿ ಒಬ್ರಿಗೊಬ್ರು ಪೂರಕವಾಗಿ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರೆ. ಅಂಡ್ ಇದೊಂದು ವಂಡರ್ಫುಲ್ ಬೆಳವಣಿಗೆನ, ಚೇಂಜ್ ನಾವು ನೋಡ್ತಾ ಇದ್ದೀವಿ. ಹಾಗಂತ ಒನ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳ್ದು, ಇಬ್ರು ಸೇರ್ಕೊಂಡು ಪೇರೆಂಟಿಂಗ್ ಮಾಡುವಾಗ ಡುವೆಲ್ ಪೇರೆಂಟಿಂಗ್ ಅನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಬ್ರು ಒಟ್ಟಿಗೆ ಒಂದೇ ಫಿಲಾಸಫಿಯಲ್ಲಿ ಮಾಡ್ಬೇಕಾಗತ್ತೆ. ಅಪ್ಪಂದೊಂದು ರೂಲ್ ಅಮ್ಮಂದೊಂದು ರೂಲ್ ಇರಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎಷ್ಟೋ ಬಾರಿ ನಾವು ನಮ್ಮ ಮಗುನ ಒಂದು ಪಪೆಟ್ ತರ ಯೂಸ್ ಮಾಡ್ತೀವಿ. when both are jointly handling parenting task or responsibility. ಅಪ್ಪಂದು ಒಂದು ರೂಲು, ಅಮ್ಮಂದು ಒಂದು ರೂಲು, ಅಂಡ್ ಈ ರೂಲ್ ಬೇರೆ ಇರತ್ತೆ. ಸೊ ಇದನ್ನ ನಾವು ಡುವೆಲ್ ಪೇರೆಂಟಿಂಗ್ ಅಂತ ಕರಿತೀವಿ. ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಕಾಸ್ ಮಗುಗೆ ಅನ್ಸ್ಬಾರ್ದು ಅಪ್ಪನ್ಗೆ ಏನೋ ವಿಷಯ ಅಮ್ಮನಿಂದ ಏನಾದ್ರೂ ಪಡಿಬೇಕಾದ್ರೆ ಅಪ್ಪನನ್ನ ಹೀಗೆ ಮ್ಯಾನಿಪುಲೇಟ್ ಮಾಡ್ಬೋದು, ಅಮ್ಮನಿಂದ ಏನಾದ್ರೂ ಏನೋ ಸಿಗ್ಬೇಕಾದ್ರೆ ಬೆನಿಫಿಟ್ ಈ ತರ ನಾನ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ತುಂಬಾ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೊ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಪೇರೆಂಟಿಂಗ್ ಬಹಳ ಮುಖ್ಯ. ಅದರಲ್ಲೂ ತುಂಬಾ ಮೈಂಡ್ಫುಲ್ ಆಗಿ ಮಾಡ್ಬೇಕಾಗತ್ತೆ. ನಾವು ಏನ್ ಹೇಳ್ತೀವಿ, ನಾವ್ ಯಾವ ರೀತಿ ಒಬ್ರಿಗೊಬ್ರು ಗೌರವ ಕೊಡ್ತೀವಿ, ಅದು ಮುಖ್ಯ. ಅಪ್ಪ ಅಮ್ಮನಿಗೂ ಗೌರವ ಕೊಡ್ಬೇಕು, ಅಮ್ಮ ಅಪ್ಪನ್ ರೂಲಿಗೆ ಗೌರವ ಕೊಡ್ಬೇಕು. ಸೊ ನಮ್ಮಲ್ಲಿ ಏನಾದ್ರೂ ಕಾನ್ಫ್ಲಿಕ್ಟ್ ಇದ್ರೆ ಅಪ್ಪ ಅಮ್ಮನ ನಡುವೆ, ಅದನ್ನ ನಾವು ಮೊದ್ಲೇ ಡಿಸೈಡ್ ಮಾಡ್ಕೊಳ್ಬೇಕಾಗಿದೆ. ಎಕ್ಸಾಂಪಲ್ ನಾನು ಕೊಡ್ತೀನಿ. ಒಂದ ಪಿಕ್ನಿಕ್ಗೆ ನನ್ ಮಗಳು ಕೇಳ್ತಾ ಇದ್ದಾಳೆ ಹೋಗ್ಬೇಕು ಅಂತ. ಸೊ ಆವಾಗ ತಾಯಿಯಾಗಿ ನನ್ಗೆ ತುಂಬಾ ವರಿ ಇದೆ. ಅಯ್ಯೋ ಪಿಕ್ನಿಕ್ ಅದು ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಬೇಕಾ ಬೇಡವಾ ಅಂತ. ಓಕೆ, ಅಪ್ಪ ಹೇಳ್ತಾರೆ ನೋ ಖಂಡಿತ ಹೋಗ್ಬೇಕು, ನಾವು ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಮಾಸ್ಕ್ ಹಾಕೊಂಡು ಹೋಗಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅಂತ. ಸೊ ಅಪ್ಪ ಅಮ್ಮನ ನಡುವೆ ವ್ಯತ್ಯಾಸ ಇದೆ ಫಿಲಾಸಫಿನಲ್ಲಿ.
ಓಕೆ, ಇದನ್ನ ನಾನು ಯಾವ ರೀತಿ ಹ್ಯಾಂಡಲ್ ಮಾಡ್ತೇನೆ ಈ ಡಿಫರೆನ್ಸ್ ಅನ್ನ ಬಹಳ ಮುಖ್ಯ. ಸೊ ನಾವಿಬ್ರು ಮೊದಲು ಇದನ್ನ ಅಡ್ರೆಸ್ ಮಾಡ್ಬೇಕಾಗತ್ತೆ. ಅಂಡ್ ಮಗುಗೆ ಹೇಳುವಾಗ ಇಟ್ ಹ್ಯಾಸ್ ಟು ಬಿ ಅ ಜಾಯಿಂಟ್ ಡಿಸಿಷನ್. ಅದನ್ನ ನಾವು ತೋರ್ಸ್ಕೊಳ್ಬೇಕಾಗತ್ತೆ. ಇಲ್ದಿದ್ರೆ ಮಗು ಏನ್ ಮಾಡತ್ತೆ, ಅಪ್ಪನ್ನ ಜಾಸ್ತಿ ಬೆಲೆ ಕೊಡ್ತಾರೆ. ಬಿಕಾಸ್ ಅಪ್ಪ ಹೇಳ್ತಾರೆ ಅಪ್ಪ ಇಸ್ ನಾಟ್ ಸ್ಟ್ರಿಕ್ಟ್, ಅಮ್ಮ ತುಂಬಾ ಸ್ಟ್ರಿಕ್ಟ್, ನಂಗೆ ಇಷ್ಟ ಆಗಲ್ಲ ಅಮ್ಮ ಅಂತ, ಹಂಗ್ ಬರುತ್ತೆ. ಸೊ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿನಲ್ಲಿ ನಮ್ಮ ಇಬ್ಬರ ನಡುವೆ ಅಂತರ ಏನಿದೆ ವಿಷಯ ತಿಳ್ಕೊಳ್ಳೋ ಬಗ್ಗೆ, ಅದನ್ನ ನಾವು ಹ್ಯಾಂಡಲ್ ಮಾಡಿ ಆಮೇಲೆ ಮಾಡ್ಬೇಕಾಗತ್ತೆ. ಇದನ್ನ ನಾನು ನೋಡಿದೀನಿ ಬಹಳ ವೆರಿ ನೈಸ್ಲಿ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಗ್ರೋತ್ ಆಫ್ ದ ಚೈಲ್ಡ್, ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್, ಮಗುನ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ. ಹಾಗಂತ ಹೇಳಿ ಸಿಂಗಲ್ ಪೇರೆಂಟ್ ಇದ್ರೂನು ಬಹಳ ಇಫೆಕ್ಟಿವ್ ಆಗಿ ಬೆಳೆಸೋ ಸಾಧ್ಯತೆನೂ ಇದೆ. ಅದ್ರಲ್ಲಿ ಏನು ಅಪ್ಪ ಅಮ್ಮ ಇಬ್ರು ಇರ್ಬೇಕು ಅಂತ ಏನು ಇಲ್ಲ. ಐ ಹ್ಯಾವ್ ಸೀನ್ ಸಿಂಗಲ್ ಪೇರೆಂಟ್ಸ್ ಆಲ್ಸೋ ಬ್ರಿಂಗ್ ಅಪ್ ಚಿಲ್ಡ್ರನ್ ಬ್ಯೂಟಿಫುಲಿ. ಸೊ ಅದು ಎಲ್ಲ ಬಾಯ್ಲ್ ಡೌನ್ ಆಗೋದು ಕೊನೆಗೆ ಒಂದೇ ವಿಷಯಕ್ಕೆ, ವಾಟ್ ಈಸ್ ದ ನೇಚರ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಮೀ ಅಂಡ್ ಮೈ ಚೈಲ್ಡ್. ನನ್ನ ಮತ್ತೆ ನನ್ನ ಮಗುನ ನಡುವೆ ಸಂಬಂಧ ಯಾವ ರೀತಿ ನಾನು ಬೆಳೆಸಿದ್ದೀನಿ, ದ ಕ್ವಾಲಿಟಿ ಯಾವ ರೀತಿ ಕ್ವಾಲಿಟಿಯನ್ನ ಬೆಳೆಸಿದ್ದೀನಿ, ಅದು ಬಹಳ ಮುಖ್ಯ. ಡುವೆಲ್ ಪೇರೆಂಟಿಂಗ್ ಬಗ್ಗೆ ಗಮನ ಹರಿಸ್ಬೇಕು. ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಇದ್ರೆ ಬಹಳ ಒಳ್ಳೇದು. ಹಾಗಂತ ಹೇಳಿ ನಾವು ಸಿಂಗಲ್ ಪೇರೆಂಟ್ ಮಕ್ಕಳು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ ಆಗಲ್ಲ. ಇಟ್ ಈಸ್ ಅಲ್ಟಿಮೇಟ್ಲಿ ನಾವು ಯಾವ ಕ್ವಾಲಿಟಿಗೆ ಇನ್ವೆಸ್ಟ್ಮೆಂಟ್ ಕೊಟ್ಟಿದೀವಿ ನಮ್ಮ ರಿಲೇಶನ್ಶಿಪ್, ಮಕ್ಕಳ ಮತ್ತು ಪೋಷಕರ ನಡುವೆ, ಅದರ ಬಗ್ಗೆ ನಾವು ಆದ್ಯತೆ ಕೊಡ್ಬೇಕಾಗತ್ತೆ. ಸೊ ಕೊನೆಯಾಗಿ ನಮ್ ಪ್ರಶ್ನೆ ಏನು ಅಂದ್ರೆ, ಡಾಕ್ಟರ್ ಶೈಲಜಾ, ಮಕ್ಕಳನ್ನ ತಿದ್ದಕ್ಕೆ ಕೆಲವು ಪೇರೆಂಟ್ಸ್ ಬೈಯೋದು, ಹೊಡಿಯೋದು, ಅವರಿಂದ ಫೋನ್ ಕಿತ್ಕೊಳ್ಳೋದು, ಅಥವಾ ಟಿವಿ ಟೈಮ್ ಸ್ಟಾಪ್ ಮಾಡೋದು, ಆಚೆ ಹೋಗಕ್ ಬಿಡದೇ ಇರೋದು, ಈ ತರ ಎಲ್ಲ ಮೆಷರ್ಸ್ ತಗೋತಾರೆ. ಇಸ್ ಇಟ್ ರಿಯಲಿ ನೆಸೆಸರಿ? ಈ ತರ ಮಾಡೋದು ಬೇಕಾಗಿದ್ಯಾ? ಅಂಡ್ ಈ ತರ ಒಂದು ಪೇರೆಂಟಿಂಗ್ ಅಪ್ರೋಚ್ ಸರಿನಾ ಅಂತ ಪ್ಲೀಸ್ ನಮ್ಗೆಲ್ಲ ತಿಳಿಸ್ಕೊಡಿ. ನೀವು ಡಿಸಿಪ್ಲಿನ್ ಬಗ್ಗೆ ಕೇಳ್ತಾ, ಡಿಸಿಪ್ಲಿನಿಂಗ್ ಪ್ರೋಸೆಸ್ ಬಗ್ಗೆನೆ ಕೇಳ್ತಾ ಇದ್ದೀವಿ. ಡಿಸಿಪ್ಲಿನ್ ಹಾಗೂ ಪನಿಷ್ಮೆಂಟ್ ನಡುವೆ ವ್ಯತ್ಯಾಸ ಇದೆ. ಹೊಡೆಯೋದು, ಕೆಟ್ಟ ಪದಗಳ ಉಪಯೋಗಿಸಿ ಬೈಯೋದು ಈಸ್ ಅನ್ಆಕ್ಸೆಪ್ಟಬಲ್. ಬಟ್ ಕೆಲವು ಡಿಸಿಪ್ಲಿನಿಂಗ್ ಪ್ರೋಸೆಸ್ಗೆ, ಐ ಆಮ್ ನಾಟ್ ಪನಿಷಿಂಗ್, ಡಿಸಿಪ್ಲಿನಿಂಗ್ ಪ್ರೋಸೆಸ್ಗೆ ಕೆಲವು ಸ್ಟ್ರಾಟಜೀಸ್ ನಾವು ಮಾಡ್ಲೇಬೇಕಾಗತ್ತೆ. ಅಂಡ್ ಅದು ಕೆಲವೊಮ್ಮೆ ಹಾರ್ಶ್ ಆಗಿ ಕಾಣಬಹುದು. ಇದು ಹೊಡೆಯೋದು, ಆಮೇಲೆ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ವಾಯ್ಸ್ ರೇಸ್ ಮಾಡಿ ಬೈಯೋದು ಈಸ್ ಅನ್ಆಕ್ಸೆಪ್ಟಬಲ್. ಅದನ್ನ ನಾನು ಆ ಕಡೆ ಇಡ್ತಾ ಇದ್ದೀನಿ. ಬಟ್ ಕೆಲವು ಸ್ಟ್ರಾಟಜೀಸ್ ಇದೆ, ಕೆಲವು ಬಿಹೇವಿಯರ್ಸ್ಗೆ ನಾವು ಕಾನ್ಸಿಕ್ವೆನ್ಸ್ ಕೊಡ್ಲೇಬೇಕಾಗತ್ತೆ. ಬಿಕಾಸ್ ಅವ್ರು ಕಲ್ತ್ಕೊಳ್ಬೇಕು ಯಾವುದು ನಾನ್ ಮಾಡ್ಬೋದು. ಕೊಡೋಕೆ ಕೆಲವೊಮ್ಮೆ ನಾವು ಕಾನ್ಸಿಕ್ವೆನ್ಸ್ ಕೊಡ್ಬೇಕಾಗತ್ತೆ. ಏನದು ಕಾನ್ಸಿಕ್ವೆನ್ಸ್, ಹೆಂಗ್ ಕೊಡೋದು? ಅದರಲ್ಲಿ ಎರಡು ತರದ ಕಾನ್ಸಿಕ್ವೆನ್ಸ್ ಇರುತ್ತೆ. ಒಂದು ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಇದೆ, ಒಂದು ಲಾಜಿಕಲ್ ಕಾನ್ಸಿಕ್ವೆನ್ಸಸ್ ಇದೆ. ನಾನು ಈ ಎರಡು ಕಾನ್ಸಿಕ್ವೆನ್ಸ್ ಗಳ ಬಗ್ಗೆ ಉದಾಹರಣೆ ಮೂಲಕ ಹೇಳ್ತೀನಿ. ಕೆಲವೊಮ್ಮೆ ನಮ್ಮ ಮಕ್ಕಳು ಗಲಾಟೆ ಮಾಡ್ತಾರೆ, ಏನು ಅಂತ ಹೇಳಿದ್ರೆ, ನಾನು ಊಟನೇ ಮಾಡಲ್ಲ ಅಂತ, ನನ್ಗೆ ನೀನ್ ಮಾಡಿದ ಚಪಾತಿ ಇಷ್ಟ ಆಗಲ್ಲ, ನಂಗೆ ಪುಲಾವ್ನೇ ಬೇಕಿತ್ತು, ನೀ ಚಪಾತಿ ಕೊಟ್ರೆ ಅಲ್ಲಿ ಮಾಡಿದ್ಯಲ್ಲ ನಾನ್ ತಿನ್ನೋದೇ ಇಲ್ಲ ಈಗ ಅಂತ ಹಠ ಮಾಡ್ತಾರೆ. ಈಗ ನಾವು ಪೋಷಕರಾಗಿ ಏನ್ ಮಾಡ್ತೀವಿ, ನಮ್ಗೆ ಬಹಳ ಇಂಡಿಯನ್ ಪೇರೆಂಟ್ಸ್ಗಂತೂ ಊಟದ ಬಗ್ಗೆ ಬಹಳ ಚಿಂತೆ ಮಕ್ಕಳದ್ದು. ಪ್ರಿಡಾಮಿನೆಂಟ್ಲಿ ನಾವು ಅವರು ಊಟದ ಬಗ್ಗೆನೆ ನಾವು ಅವ್ರದ್ದು ಗಮನ ಹರಿಸ್ತೀವಿ. ನಾವು ಆವಾಗ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ, ಅಯ್ಯೋ ತಿಂದ್ಬಿಡು, ಏನೋ ನಾಳೆ ನಿಂಗೆ ಪುಲಾವ್ ಮಾಡ್ತೀನಿ, ಅಥವಾ ಕೆಲವೊಮ್ಮೆ ನಾವು ಮಾಡ್ತೀವಿ ಪುಲಾವೇ ಮಾಡ್ಬಿಡ್ತೀವಿ, ಅಯ್ಯೋ ನನ್ ಮಗು ಚಪಾತಿನೇ ತಿನ್ನಲ್ಲ ಅಂತ ಮಗು ಏನ್ ಹೇಳತ್ತೆ ಅದನ್ನೇ ಮಾಡ್ಕೊಡ್ತೀವಿ. ಐ ಥಿಂಕ್ ಇಟ್ ಇಸ್ ನಾಟ್ ಓಕೆ. ಬಿಕಾಸ್ ಅವ್ರಿಗೆ ಗೊತ್ತಾಗ್ಬೇಕು ಇದು ಮನೆ, ಇದು ಹೋಟ್ಲ್ ಅಲ್ಲ.
ಇಲ್ಲಿ ಚಪಾತಿ ಮಾಡಿದ ದಿನ ನಿಂಗೆ ಇಷ್ಟ ಇದೆಯೋ ಇಲ್ವೋ ನಾವೆಲ್ಲರೂ ಜೊತೆನಲ್ಲಿ ಕುತ್ಕೊಂಡು ಚಪಾತಿನೇ ತಿನ್ಬೇಕು. ಪುಲಾವ್ ಮಾಡಿದ ದಿನ ನಿಮ್ಗೆ ಇಷ್ಟ ಇರತ್ತೆ, ಬೇರೆಯವ್ರಿಗೆ ಇಷ್ಟ ಇರಲ್ಲ, ಆವಾಗ್ಲೂನು ತಿನ್ಬೇಕಾಗತ್ತೆ ಜೊತೆನಲ್ಲಿ. ಸೊ ಆ ಒಂದು ಕೆಲವು ತಿಳಿಸ್ಕೊಡೋದಕ್ಕೆ ಕೆಲವೊಮ್ಮೆ ಹಾರ್ಶ್, ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿ ಇರ್ಬೇಕಾಗತ್ತೆ. ಸೊ ಇದಕ್ಕೆ ನಾವು ಲಾಜಿಕಲ್ ಕಾನ್ಸಿಕ್ವೆನ್ಸ್ ಕೊಡ್ಬೇಕು. ಈಗ ಹಸಿವೆ ಆದಾಗ ಊಟ ಮಾಡದಿದ್ರೆ ಹಸಿವೆ ಆಗತ್ತೆ ಖಂಡಿತ. ಸೊ ಒಂದು ಲಾಜಿಕಲ್ ಕಾನ್ಸಿಕ್ವೆನ್ಸ್ ಕೊಡ್ಬೋದು. ಏನು ಇದು ತಾಯಂದ್ರಿಗೆ ನಾನು ಯಾವಾಗ್ಲೂ ಹೇಳೋದು, ಅಥವಾ ತಂದೆಂದ್ರಿಗೆ ಪೋಷಕರಿಗೆ ಹೇಳೋದು ಇದು ಬಹಳ ಮುಖ್ಯ. ನಿಮ್ ಮಗು ಯಾವಾಗ ನಾನ್ ತಿನ್ನಲ್ಲ ಅಂತ ರಂಪಾಟ ಮಾಡ್ತಾರೋ ಆವಾಗ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಆ ಟೈಮ್ ಅಲ್ಲಿ ಅವ್ರು ಬೇಕಾದದನ್ನ ಕೊಟ್ಟಿದ್ರೆ ನಾಳೆ ಇನ್ನಷ್ಟು ಜಾಸ್ತಿ ಮಾಡ್ತಾರೆ ರಂಪಾಟ. ಆಮೇಲೆ ಅವ್ರು ಹೇಳಿದ್ದೇ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಲಾಜಿಕಲ್ ಕಾನ್ಸಿಕ್ವೆನ್ಸ್ ಕೊಡಿ. ಏನಾಗತ್ತೆ, ತಿನ್ನೋದಿಲ್ಲ ಅಂತ ಹೇಳಿದ ತಕ್ಷಣ 2 ಗಂಟೆ ನಂತರ ಹಸಿವೆ ಆಗತ್ತೆ ಅವ್ರಿಗೆ ಖಂಡಿತ ಅಲ್ವಾ. ಸೊ ತಿನ್ಲೇಬೇಕು. ಆಮೇಲೆ ಹಸಿವೆ ಆದಾಗ ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿದ್ರೆ ಅವ್ರಿಗೆ ಆಮೇಲೆ ಹೇಳ್ಬೋದು, ತಿನ್ನಲ್ವಾ, ನಂಗೆ ಅರ್ಥ ಆಗತ್ತೆ ನಿಂಗ್ ಚಪಾತಿ ಇಷ್ಟ ಇಲ್ಲ, ಆದ್ರೆ ಇವತ್ತು ನಾನ್ ಮಾಡಿದ ಚಪಾತಿನೇ ನಿಂಗೆ ತಿನ್ಲಿಕ್ಕೆ ಬೇಡದಿದ್ರೆ ಇಟ್ಸ್ ಓಕೆ, ಈಗ ತಿನ್ಬೇಡ, ಬಟ್ ನಿನ್ಗೆ ಯಾವಾಗಾದ್ರೂ ಹಸಿವೆ ಆದ್ರೆ ಅಲ್ಲಿ ಇಟ್ಟಿದ್ದೀನಿ, ಡಬ್ಬಾದಲ್ಲಿ ಹಾಕಿ ಇಡ್ತೀನಿ ಟೇಬಲ್ ಮೇಲೆ, ಆವಾಗ ತಿಂದ್ಕೊಂಡ್ಬಿಡು. ಇವಾಗ ತಿಂದ್ರೆ ಬಿಸಿ ಬಿಸಿ ಆಗಿರುತ್ತೆ, ಆಮೇಲೆ ತಣ್ಣಗಾಗಿರುತ್ತೆ ಅಂತ ಹೇಳ್ಬಿಡಿ. ಆ ಒಂದು ವೇ ಔಟ್ ಕೊಟ್ಬಿಡಿ. ಆಮೇಲೆ ಹಸಿವೆ ಆದಾಗ ನಂಗೆ ಗೊತ್ತು ನೀನ್ ತಿಂತಿ ಅಂತ ತಿನ್ಲಿಕ್ಕೆ ಆ ಒಂದು ರಸ್ತೆ ಮಾಡ್ಕೊಡಿ, ಅವರಿಗೆ ದಾರಿ ಮಾಡ್ಕೊಡಿ. ಓಕೆ, ಆಮೇಲೆ ತಿಂದೇ ತಿಂತಾರ ಅವರು. ಸೊ ಉರುಳಾಟ, ಅಳು ಎಲ್ಲ ಆಗತ್ತೆ, ಅದನ್ನ ಗಮನ ಹರಿಸ್ಬೇಡಿ. ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ಬಿಡಿ. ನಾನ್ ಯಾವಾಗ್ಲೂ ಹೆತ್ತ ಕರುಳಿಗೆ ಬಹಳ ಬೇಜಾರಾಗತ್ತೆ ಅವಾಗ, ಅಯ್ಯೋ ನನ್ನ ಮಗು ಊಟ ಮಾಡಿಲ್ಲ ಅಂತ. ಊಟ ಮಾಡದಿದ್ರೆ ಏನು ಆಗಲ್ಲ, ನೀವು ಅವ್ರಿಗೇನೋ ಲೈಫ್ ಸ್ಕಿಲ್ ಕಳಿಸ್ತಾ ಇದ್ದೀರಿ, ಅದಕ್ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅಳು, ಟ್ಯಾಂಟ್ರಮ್ ಎಲ್ಲ ಮಾಡ್ಕೊಳ್ಳಿ, ಚೇಂಜ್ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ತೋರ್ಸ್ಕೊಡಿ, ಇದೇ ಮಾಡಿದ್ದು ಇದೇ ತಿನ್ನೋದು, ಎಲ್ರು ಇದೇ ತಿನ್ನೋದು ಅಂತ. 2 ಗಂಟೆ ಮೇಲೆ ತಿನ್ನಕ್ಕೆ ಬರ್ತಾರೆ, ಆವಾಗ ಹೇಳ್ಬೇಡಿ ಇವಾಗ ಹಸಿವೆ ಆಯ್ತಾ, ಆವಾಗ ಚಪಾತಿ ತಿನ್ನೋದಿಲ್ಲ ಹೇಳಿದಿ, ಇವಾಗ ಹೊಟ್ಟೆೊಳಗೆ ಹೋಗ್ತಾ ಇದೀಯಾ ಅಂತ ಈ ರೀತಿ ಮಾತಾಡ್ಬೇಡಿ. ಬಿಕಾಸ್ ನೀವು ರಿವೆಂಜ್ಗೆಲ್ಲ ಮಾಡೋದು, ಅವ್ರಿಗೇನೋ ಕಲ್ಸ್ಕೊಡಕ್ಕೆ, ಒಂದು ವ್ಯಾಲ್ಯೂ ಸಿಸ್ಟಮ್ ಕಲ್ಸ್ಕೊಡಕ್ಕೆ. ನಮ್ ಮನೆಯಲ್ಲಿ ಏನಾಗ್ತಾ ಇದೆ, ನಾವು ಖುಷಿ ಖುಷಿಯಿಂದ ತಿನ್ಬೇಕು ಅಂತ. ಸೊ ಇದು ಲಾಜಿಕಲ್ ಕಾನ್ಸಿಕ್ವೆನ್ಸ್. ಹಸಿವೆ ಎಂಬುದು ಲಾಜಿಕಲ್ ಕಾನ್ಸಿಕ್ವೆನ್ಸ್. ಎಷ್ಟೋ ಬಾರಿ ಲಾಜಿಕಲ್ ಕಾನ್ಸಿಕ್ವೆನ್ಸ್ ಇರಲ್ಲ ನಮ್ಗೆ. ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಇದು, ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಇರಲ್ಲ ನಮ್ಗೆ, ಬಟ್ ಲಾಜಿಕಲ್ ಕಾನ್ಸಿಕ್ವೆನ್ಸ್ ಕೊಡ್ಬೇಕಾಗತ್ತೆ. ನಾನು ಉದಾಹರಣೆ ಕೊಡ್ತೀನಿ. ನನ್ ಮಗ ಕ್ರಿಕೆಟ್ ಆಡ್ತಾನೆ ಎಲ್ಲಿ ರಸ್ತೆನಲ್ಲಿ, ಆಡ್ತಾ ಆಡ್ತಾ ಪಕ್ಕದ ಮನೆಯವ್ರದ್ದು ವಿಂಡೋಸ್ ಮುರಿತಾನೆ, ಬಾಲ್ ಸಿಕ್ಸರ್ ಹೊಡೆದು. ಅವಾಗ ಏನ್ ಮಾಡ್ಬೇಕು, ನನ್ಗೆ ಐ ಹ್ಯಾವ್ ಟು ಗಿವ್ ಅ ಲಾಜಿಕಲ್ ಕಾನ್ಸಿಕ್ವೆನ್ಸ್. ನನ್ ಮಗುಗೆ ಹೇಳ್ಕೊಡ್ಬೇಕು, ಬಟ್ ಈ ತರ ಆಗ್ಬಾರ್ದು, ಈ ತರ ಆದ್ರೇನು ನಾವು ಮಾಡ್ಬೇಕು. ಅವಾಗ ಏನ್ ಮಾಡ್ಬೋದು, ಲಾಜಿಕಲ್ ಆಗಿ ಅಲ್ಲಿ ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಇರೋದಿಲ್ಲ. ಸೊ ಲಾಜಿಕಲ್ ಆಗಿ ನಾನೇನ್ ಕೊಡ್ಬೇಕು, ಏನ್ ಕೊಡ್ಬೋದು, ಅವನ ಪಾಕೆಟ್ ಮನಿಯಿಂದ ಕಟ್ ಮಾಡ್ಬೋದು. ಪಾಕೆಟ್ ಮನಿ ನೀವು ಕೊಡ್ತಾ ಇದ್ರೆ 300 ರೂಪಾಯಿ ಪಾಕೆಟ್ ಮನಿಯಿಂದ ಕಟ್ ಮಾಡಿ, ಕಟ್ ಮಾಡಿ ಆ ವಿಂಡೋನ ರಿಪೇರಿ ಮಾಡಿಸಿ, ಆ ರಿಪೇರಿಗೆ ಪಾಕೆಟ್ ಮನಿಯಿಂದ ದುಡ್ಡು ಕೊಡಿ. ಗೊತ್ತಾಗ್ಲಿ ಅವನಿಗೆ. ನೆಕ್ಸ್ಟ್ ಟೈಮ್ ಅವನು ಆಟ ಆಡುವಾಗ ಕೇರ್ಫುಲ್ ಆಗಿ ಆಟ ಆಡ್ತಾನೆ, ಹೊಡೆಯಲ್ಲ ಅಲ್ಲಿ, ಬಿಕಾಸ್ ಪಿಂಚ್ ಬರುತ್ತೆ ಅಲ್ಲ ಇಲ್ಲಿ. ಅಥವಾ ಪಾಕೆಟ್ ಮನಿ ನೀವು ಕೊಡದಿದ್ರೆ ಅವನ ಹತ್ರ ಹೇಳಿ, ನಿಂಗ್ ಬ್ಯಾಗ್ ಬೇಕಿತ್ತಲ್ವಾ ಈ ತಿಂಗಳು ಬ್ಯಾಗ್ ಇಲ್ಲ, ಬ್ಯಾಗ್ ನ ದುಡ್ಡನ್ನ ನಾನು ಅವ್ರ ವಿಂಡೋ ರಿಪೇರಿ ಕೊಡ್ತಾ ಇದ್ದೀನಿ ಅಂತ. ಸೊ ಕಾನ್ಸಿಕ್ವೆನ್ಸ್ ಕೊಡ್ಬೇಕಾಗತ್ತೆ. ಅಥವಾ ಅದು ಎರಡೂ ಸಾಧ್ಯತೆ ಇಲ್ಲದಿದ್ರೆ ಆ ಮಗುಗೆ ಸಾರಿ ಹೇಳೋದನ್ನ ಕಳ್ಸ್ಕೊಡಿ. ಆ ನೇಬರ್ ಮನೆಗ್ ಕೊಂಡೋಗಿ, ಪಕ್ಕದ ಮನೆಯವರೆಲ್ಲ ಹೋಗಿ ನಿಂತು ಅದನ್ನ ರಿಪೇರಿ ಮಾಡಿಸಿ, ಸಾರಿ ಇನ್ನು ಮಾಡಲ್ಲ ಅಂಕಲ್ ಆಂಟಿ ಅಂತ ಹೇಳೋ ಆ ಧೈರ್ಯವನ್ನ ತುಂಬಿಸಿ. ಕಾನ್ಸಿಕ್ವೆನ್ಸ್ ಕೊಡ್ಲೇಬೇಕಾಗತ್ತೆ. ಕಾನ್ಸಿಕ್ವೆನ್ಸ್ ಇಲ್ದೆ ಮಕ್ಕಳು ಬಿಹೇವಿಯರ್ ಕಲಿಯಲ್ಲ, ಅಂಡ್ ಅದು ಸರಿಯೂ ಅಲ್ಲ. ನಮ್ಮ ಕರ್ತವ್ಯ ಕಾನ್ಸಿಕ್ವೆನ್ಸ್ ಕೊಟ್ಟು ಕಳ್ಸ್ಕೊಳ್ಳೋದಾಗ ಇದಕ್ ಮೂಲಕ ಕೆಲವೊಮ್ಮೆ ಅವ್ರಿಗೆ ಗ್ರೌಂಡಿಂಗ್ ಮಾಡ್ಬೇಕಾಗತ್ತೆ, ಗೊತ್ತಾಗ್ಬೇಕಾಗತ್ತೆ. ಅದು ನ್ಯಾಚುರಲ್ ಅಥವಾ ಲಾಜಿಕಲ್ ಕನೆಕ್ಟ್ ಆಗಿರ್ಬೇಕು. ಅದು ಇದು
ಅವ್ರು ಏನ್ ಮಾಡಿದ್ದಾರೆ ಬಿಹೇವಿಯರ್, ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್, ಅದಕ್ಕೆ ಕನೆಕ್ಟ್ ಆಗಿರ್ಬೇಕು. ಸೊ ಅದನ್ನ ಕೊಡ್ಬೇಕಾಗತ್ತೆ. ಕೆಲವೊಮ್ಮೆ ನಾವು ರಿಮೋಟ್ ಅನ್ನ ಇಸ್ಕೊಳ್ಬೇಕಾಗತ್ತೆ ಅವ್ರ ಕೈಯಿಂದ. ಆ ರಿಮೋಟ್ ಅನ್ನ ಅವ್ರು ಶೇರೇ ಮಾಡೋದಿದ್ರೆ, ಅಜ್ಜ ಅಜ್ಜಿ ಜೊತೆ ಅಥವಾ ತಂಗಿ ಅಣ್ಣನ ಜೊತೆ ಶೇರ್ ಮಾಡ್ಬಿಟ್ಟು ನಾನ್ ಹೇಳಿದ್ದೆ ಆಗ್ಬೇಕು ಅಂತ ಹೇಳಿದ್ರೆ ರಿಮೋಟ್ ಅನ್ನ ಇಸ್ಕೊಳ್ಬೇಕಾಗತ್ತೆ. ಅದ್ರಲ್ಲಿ ಏನ್ ತಪ್ಪಿಲ್ಲ. ಸ್ವಲ್ಪ ನಾವು ಸ್ಟ್ರಾಂಗ್ ಆಗ್ಬೇಕು. ಇದ್ರಿಂದ ದೇ ವಿಲ್ ಲರ್ನ್. ಬಟ್ ನಾವು ಹೇಳೋ ರೀತಿ ಬಹಳ ಮುಖ್ಯ. ಎಗೇನ್ ಅದನ್ನ ಒಂದು ಆಟೋಕ್ರಾಟಿಕ್ ಪೊಸಿಷನ್ ಅಲ್ಲಿ ನಿಂತು ಹೇಳಕ್ಕಾಗಲ್ಲ. ಅದನ್ನು ನೆಗೋಷಿಯಬಲ್ ಆಗಿ ಮಾಡ್ಬೇಕಾಗತ್ತೆ. ನೀನ್ ಇದ್ ಮಾಡಿದ್ಯಾ, ಇವತ್ ನಾನ್ ತಗೊಳ್ಬೇಕಾಗತ್ತೆ. ನಾ ಹೇಳಿದ್ದೆ ಅಲ್ಲ, ಮಗು ತಿನ್ನಕ್ಕೆ ಪ್ರಾರಂಭ ಮಾಡುವಾಗ ಸರ್ಕ್ಯಾಸ್ಟಿಕ್ ಆಗ್ಬೇಡಿ, ವ್ಯಂಗ್ಯತೆಯನ್ನ ಮಾತಾಡ್ಬೇಡಿ. ಇವಾಗ ಎಲ್ಲ ಇಳಿಯತ್ತೆ ನಿನ್ ಬಾಯಿಂದ. ನೋ, ದಟ್ ಈಸ್ ನಾಟ್, ದಟ್ ಡಸಂಟ್ ಈಸ್ ನಾಟ್ ರಿಕ್ವೈರ್ಡ್. ಸೊ ನಾವು ಬಹಳ ಮುಖ್ಯ, ನಾವು ನಮ್ಮ ಕೋಪ, ಸಿಟ್ಟು, ನಮ್ಮ ಇಮೋಷನ್ ಅನ್ನ ಹದ್ಬಸ್ತಲ್ಲಿ ಇಡ್ಬೇಕಾಗತ್ತೆ. ಬಿಕಾಸ್ ನಾವು ಟ್ರೈನಿಂಗ್ ಕೊಂಡೋಗೋ ಮಕ್ಕಳಿಗೆ ಇವತ್ತಿನ ಒಂದು ಸಂದರ್ಭಕ್ಕಲ್ಲ, ಅದು ಅವರ ಎಂಟೈರ್ ಲೈಫ್ಗೆ, ಅವರ ಜೀವನಕ್ಕೆ. ಸೊ ಆ ಜೀವನದ ಲೆಸನ್ಸ್ ಅನ್ನ ನಾವು ಕಲ್ಸ್ಕೊಡ್ತೀವಿ. ಅದಕ್ಕೆ ನಾವು ಬಹಳ ಸ್ಟ್ರಾಂಗ್ ರೂಟ್ಸ್, ಹೆಂಗೆ ಸ್ಟ್ರಾಂಗ್ ಆಗಿರ್ಬೇಕು, ಅಂಡ್ ನಮ್ಮ ಇಮೋಷನ್ಸ್ ಅನ್ನ, ನಮ್ಮ ಮನೋಭಾವನೆಗಳನ್ನ, ನಮ್ಮ ಕೋಪ ಸಿಟ್ಟನ್ನ ನಾವು ಹದ್ಬಸ್ತಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಅಂಡ್ ಡಿಸಿಪ್ಲಿನಿಂಗ್ ಈಸ್ ಇಂಪಾರ್ಟೆಂಟ್. ಪನಿಷ್ಮೆಂಟ್ ಈಸ್ ನೋ. ರೈಟ್, ರೈಟ್. ಥ್ಯಾಂಕ್ ಯು ಡಾಕ್ಟರ್ ಶೈಲಜಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಒಂದೊಂದ್ಸರಿ ಡಿಸಿಪ್ಲಿನ್ ಮಾಡೋದಿಕ್ಕೋಸ್ಕರ ನಾವು ಕೆಲವು ಸ್ಟ್ರಾಟಜೀಸ್, ಮೆಷರ್ಸ್ ಎಂಪ್ಲಾಯ್ ಮಾಡ್ಬೇಕಾಗತ್ತೆ ಆಸ್ ಪೇರೆಂಟ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಹೊಡಿಯೋದು, ಬೈಯೋದು ಅಥವಾ ಅತಿರೇಕವಾಗಿ ಕೋಪ ತೋರ್ಸೋದು, ದಟ್ ಇಸ್ ನಾಟ್ ಆಕ್ಸೆಪ್ಟಬಲ್. ಮೈಂಡ್ಫುಲಿ ಕೆಲವು ಮೆಷರ್ಸ್ ತಗೋಬೇಕಾಗ್ಬೋದು, ಬಟ್ ನಾಟ್ ಬೈಯೋದು ಮತ್ತೆ ಹೊಡಿಯೋದು ಆ ತರ ಅಲ್ಲ. ರ್ಯಾಶ್ ಆಗಿ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ರ್ಯಾಶ್ ಆಗಿ ಏನು ಹೇಳ್ಬೇಡಿ. ಬಿಕಾಸ್ ನೀವು, ಇಟ್ ಇಸ್ ನಾಟ್ ಅ ಸ್ಪ್ರಿಂಟ್, ಇಟ್ ಇಸ್ ಅ ಮ್ಯಾರಥಾನ್. ನಾವು ಮ್ಯಾರಥಾನ್ಗೆ ಟ್ರೈನ್ ಮಾಡ್ತಾ ಇದ್ದೀವಿ ಮಕ್ಕಳನ್ನ. 100 ಮೀಟರ್ ಸ್ಪ್ರಿಂಟ್ ಅಲ್ಲ ಇದು. ಸೊ ನಾವು ಬಹಳ ಏನೋ ಸ್ಟ್ರಾಟಜಿಕಲಿ ಇದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಇವತ್ತು ಡಾಕ್ಟರ್ ಶೈಲಜಾ ಇಂದ ತುಂಬಾ ವಿಷಯಗಳು ಕಲಿಯಕ್ ಸಿಕ್ತು ನಮ್ಮೆಲ್ಲರಿಗೂ. ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರೋದು, ಮಕ್ಕಳ ಫ್ರೆಂಡ್ ಆಗೋದಕ್ಕಿಂತ ತುಂಬಾನೇ ಮುಖ್ಯ. ಪೇರೆಂಟ್ಸ್ ಆಗಿ ನಮ್ಮ ನೆಗೋಷಿಯಬಲ್ ಮತ್ತು ನಾನ್ ನೆಗೋಷಿಯಬಲ್ ವ್ಯಾಲ್ಯೂಸ್ ಏನು ಅಂತ ತಿಳ್ಕೊಳ್ಳೋದು. ಕೊನೆಯಾಗಿ ನಮ್ಮ ಮಕ್ಕಳಿಗೆ ನಾವೇನಾದ್ರೂ ಕಲಿಸ್ಬೇಕಾಗಿದ್ರೆ ಅವ್ರಿಗೆ ನಾವು ಮಾದರಿಯಾಗಿರ್ಬೇಕು. ಡಾಕ್ಟರ್ ಶೈಲಜಾ, ತುಂಬಾನೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ಗೆ ಈ ಇಂಟರ್ವ್ಯೂ ಮತ್ತು ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಕೆಳಗಡೆ ಇರೋ ಲೈಕ್ ಬಟನ್ ನ ಒತ್ತಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಮೆಲ್ಲರಿಗೂ ತುಂಬಾನೇ ವಿಡಿಯೋಸ್ ಅಂಡ್ ಎಪಿಸೋಡ್ಸ್ ತಗೊಂಡ್ ಬರ್ತೀವಿ. ಅಂಡ್ ಟಿಲ್ ದೆನ್, ನಮಸ್ಕಾರ, ಟೇಕ್ ಕೇರ್ ಅಂಡ್ ಗುಡ್ ಬೈ. ನಮಸ್ಕಾರ.